ಹಲೋ, ಎಲ್ಲಾರ್ಗೂ ಹೇಗಿದ್ದೀರಾ? ನಮ್ಮ ಸ್ಟಾಕ್ ಮಾರ್ಕೆಟ್ ತರಗತಿಯ ಮೊದಲ ಕ್ಲಾಸನ್ನು ಶುರು ಮಾಡೋಣ. ಸೊ ತುಂಬಾ ಆರಾಮಾಗಿ ಕೇಳಿಸ್ಕೊಳ್ಳಿ. ನೋಟ್ಸ್ ಏನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನನ್ನ ಕೋರ್ಸ್ ಸೇರಿ ಬಿಡಿ, ಇದು ಯಾವಾಗಲೇ ಇರುತ್ತೆ. ಏಪ್ರಿಲ್ ತಿಂಗಳಲ್ಲಿ ನಾನು ಹಾಕೋ ಪ್ರತಿ ವಿಡಿಯೋನು ನೀವು ನನ್ನ ಚಾನಲ್ ಅಲ್ಲಿ ಫಾರ್ ಎವರ್ ಇರುತ್ತೆ. ಸೊ ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ಕೇಳಿಸ್ಕೊಳ್ಳಿ. ಸೊ ಈಗ ಇವತ್ತೇನ್ ಡಿಸ್ಕಸ್ ಮಾಡೋಣ ಅಂದ್ರೆ, ನಾವು ಸ್ಟಾಕ್ ಮಾರ್ಕೆಟ್ ಅದು ಇದು ಅಂತ ತುಂಬಾ ಮಾತಾಡಿದ್ದೀವಿ. ಆದ್ರೆ ತುಂಬಾ ಬೇಸಿಕ್ ಇಂದ ಬರೋದಾದ್ರೆ, ಯಾವ್ಯಾವ ತರ ಇನ್ಕಮ್ ಸೋರ್ಸ್, ಹಣದ ಒಂದು ದಾರಿಗಳು, ನಿಮ್ಮ ಶ್ರೀಮಂತಿಕೆ, ನೀವೊಂದು ರಿಚ್ನೆಸ್ ಅಚೀವ್ ಮಾಡ್ಬೇಕು ಅಂದ್ರೆ ಯಾವ್ಯಾವ ತರ ಹಣದ ದಾರಿ ಹುಡುಕೋಬೇಕು, ಹೇಗೆ ಎತ್ತ, 4 ತರಹದ ಇನ್ಕಮ್ ಸೋರ್ಸಸ್ ಏನು, ಇದನ್ನ ತಿಳ್ಕೊಂತ ಹೋಗೋಣ. ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ. ಓಕೆ, 1 2 3, ಯಾ. ಸೊ ನನ್ನ ಸ್ಕ್ರೀನ್ ಕಾಣ್ತಿದೆ ಅಂತ ಭಾವಿಸ್ತೀನಿ. ಸೊ ಪವರ್ ಪಾಯಿಂಟ್, ಯಾ. 4 ಟೈಪ್ಸ್ ಆಫ್ ಮಾಸ್ಟರಿಂಗ್ ದ 4 ಟೈಪ್ಸ್ ಆಫ್ ಇನ್ಕಮ್. ಈ 4 ಟೈಪ್ ಆಫ್ ಇನ್ಕಮ್ ನ ಮಾಸ್ಟರ್ ಮಾಡಿ ನೀವು ಈ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಏನ್ ಸಿಗುತ್ತೆ? ಫೈನಾನ್ಷಿಯಲ್ ಫ್ರೀಡಮ್, ಅಂದ್ರೆ ನಿಮ್ಗೊಂದು ಫಿನಾನ್ಷಿಯಲ್ ಸ್ಟ್ರೆಸ್ ಅಂತಕ್ಕಂಥದ್ದಿರಲ್ಲ. ಇದು ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅನ್ನೋದ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಆದ್ರೆ ಇದರಿಂದ ನನ್ನ ಕೋರ್ಸ್ ಅಲ್ಲಿ ನನ್ನ ಮೇನ್ ಉದ್ದೇಶ ಏನಂದ್ರೆ, ಬಿಲ್ಡಿಂಗ್ ಅ ಪಾರ್ಟ್ ಟು ಫಿನಾನ್ಷಿಯಲ್ ಫ್ರೀಡಮ್ ಅಂಡ್ ವೆಲ್ತ್. ನಿಮ್ಮ ಶ್ರೀಮಂತಿಕೆಯ ದಾರಿಯನ್ನು ನೀವೇ ಹುಡ್ಕೊಳ್ಳಿ, ನಾನು ನಿಮಗೆ ಕಲ್ಸ್ಕೊಡ್ತೀನಿ, ನಿಮ್ಮ ದಾರಿಯಲ್ಲಿ ನೀವೇ ನಡೀರಿ ಅಂತಕ್ಕಂಥದ್ದು. ನಾನು ನಾಳೆನೆ ನಿಮ್ಮನ್ನ ಶ್ರೀಮಂತರು ಮಾಡ್ಬಿಡ್ತೀನಿ, ನಾಳೆ ನೀವು ಪ್ರಪಂಚದಾಗ ಹುಡ್ಕೋಬಹುದು ಅನ್ನೋದೆಲ್ಲ ಇಲ್ಲ. ನಿಮ್ಮ ಶ್ರೀಮಂತಿಕೆ ದಾರಿ ನೀವೇ ಹುಡ್ಕೋಬೇಕು. ನಾನು ಅದಕ್ಕೊಂದು ಮಾರ್ಗ ತೋರಿಸ್ತೀನಿ, ದಾರಿ ತೋರಿಸ್ತೀನಿ. ನಿಮ್ಮ ಸ್ಕಿಲ್ ಅನ್ನು ಅದಕ್ಕೆ ಡೆವಲಪ್ ಮಾಡ್ಕೊಡ್ತೀನಿ. ನೀವು ಆ ದಾರಿಯಲ್ಲಿ ಸರಿಯಾಗಿ ನಡೆದ್ರೆ ಯಾರು ನಿಮ್ಮನ್ನು ತಡೆಯಕ್ಕಾಗಲ್ಲ. ಆಮೇಲೆ ಇತ್ತೀಚೆಗೆ ಕೇಳ್ತಾ ಇರ್ಬೋದು, ಕಾರ್ಪೊರೇಟ್ಸ್ ಅಲ್ಲಿ, ಕಂಪನೀಸ್ ಅಲ್ಲಿ ಕೆಲಸದಿಂದ ತೆಗೆಯೋದು, ವರ್ಕ್ ಪ್ರೆಷರ್ ಕೊಡೋದು, ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಜಾಸ್ತಿ ಆಗ್ತಿದೆ ಕಂಪನಿಗಳಿಗೆ. ಯಾಕಂದ್ರೆ ಅವ್ರಿಗೆ ಏನಂದ್ರೆ, ಅಯ್ಯೋ ಸಿಗ್ತಾರ ಬಿಡ್ರಿ, ಇವನಲ್ದೆ ಇನ್ನೊಬ್ಬ ಸಿಗ್ತಾನೆ, ರೀಪ್ಲೇಸೇಬಲ್. ನಾವು ಎಷ್ಟು ರೀಪ್ಲೇಸೇಬಲ್ ಅಂದ್ರೆ, ಸಾಫ್ಟ್ವೇರ್ ಎಂಪ್ಲಾಯೀಸ್ ಆರ್ ರೀಪ್ಲೇಸೇಬಲ್ ಬೈ ಎ ಬಂದು ಸಾಫ್ಟ್ವೇರ್ ಎಂಪ್ಲಾಯೀಸ್ ನ ರೀಪ್ಲೇಸ್ ಮಾಡ್ತಿದೆ. ಈ ತರ ರೀಪ್ಲೇಸ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ, ಎಂಪ್ಲಾಯೀಸ್ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತದೆ. ಕಂಪನಿಗಳು ಒಂಥರ ಸಡನ್ ಆಗಿ ತೆಗೆದು ಬಿಡೋದು. ಮತ್ತೇನಾಗುತ್ತೆ, ಎಂಪ್ಲಾಯೀಸ್ ಹತ್ರ ಅಷ್ಟು ರಿಸೋರ್ಸಸ್ ಇರಲ್ಲ ಹೋರಾಡಕ್ಕೆ. ಕಾನೂನ್ ಪ್ರಕಾರ ಇಮಿಡಿಯೇಟ್ ಆಗಿ ತೆಗಿಯಲ್ಲಂಗಿಲ್ಲ ಅಂತ ಇದೆ, ಆದ್ರೆ ಹೋರಾಡಕ್ಕೋಸ್ಕರ ರಿಸೋರ್ಸಸ್, ಟೈಮ್, ಎನರ್ಜಿ ಇರೋದಿಲ್ಲ. ಸೊ ಅದಕ್ಕಾಗಿ ಏನಾಗುತ್ತೆ, ಸಹಿಷ್ಣುತೆ ಅನ್ನೋದು ಸಹಿಸ್ಕೊಂಡು ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ನೀವು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಮಾಡೋದ್ರಿಂದ, ಇವತ್ತು ಈ ಕಂಪ್ನಿ, ಸಪೋಸ್ ಈ ಕಂಪ್ನಿಯಲ್ಲಿ ನಿಮ್ಗೆ ಇನ್ಕಮ್ ಸಿಕ್ಕಿಲ್ಲ ಅಂದ್ರೆ ನೀವು ಇನ್ನೊಂದು ಕಂಪ್ನಿಗೆ ಜಂಪ್ ಮಾಡ್ಬೋದು. ಆ ಮಧ್ಯದಲ್ಲಿ ಟೈಮ್ ಇರುತ್ತಲ್ಲ, ಪ್ರೆಷರ್ ಇಲ್ಲ, ಬಿಕಾಸ್ ನಿಮ್ಮ ಹತ್ರ ಆಲ್ರೆಡಿ ಸೇವಿಂಗ್ಸ್ ಇರುತ್ತೆ. ಅದರಿಂದ ಒಂದು ತಿಂಗಳು ನೀವು ಜೀವನ ನಡೆಸ್ಬೋದು ಕಂಪ್ನಿಯಲ್ಲಿ ಕೆಲಸ ಇಲ್ಲ ಅಂದ್ರೆ. ಸೊ ಈ ಅನ್ಸರ್ಟೈನ್ ಅಂದ್ರೆ ಯಾವ್ದು ಶಾಶ್ವತ ಅಲ್ಲದೆ ಇರೋಂಥ ಪ್ರಪಂಚ ತುಂಬಾ ಸ್ಪೀಡಾಗಿ ಓಡ್ತಿದೆ. ಯಾವತ್ ಯಾರ್ ಕೆಲಸ ಬೇಕಾದ್ರೂ ಹೋಗ್ಬೋದು. ಸೊ ಇದ್ರಿಂದ ಏನಾಗುತ್ತೆ, ಒಂದು ನಮ್ಗೆ ಒಂದು ಗೊತ್ತಿದ್ದು ನಾವು ಮಾಡದೇ ಇದ್ರೆ ಅದು ತಪ್ಪು. ಆದ್ರೆ ಕೆಲವರಿಗೆ ಈ ತರ ಒಂದು ಇನ್ಕಮ್ ಸೋರ್ಸ್ ಇರೋದಂತ ಅವೇರ್ನೆಸ್ಸೇ ಇರಲ್ಲ. ಒಂದು ನಮ್ಗೆ ಅದು ಗೊತ್ತಿಲ್ಲ, ನಮ್ಗದು ಗೊತ್ತಿದ್ರೆ ನಾವು ಆ ದಾರಿಲಿ ಹೋಗ್ತೀವಿ. ಆದ್ರೆ ನಮ್ಗೆ ಈ ತರ ದಾರಿನೂ ಇದೆ ಅಂತ ಗೊತ್ತೇ ಇಲ್ಲ ಅಂತಾಗ ಏನಾಗುತ್ತೆ, ನಾವು ಆ ದಾರಿಲಿ ಹೋಗಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಈ ತರ ದಾರಿ ಇದೆ ಅನ್ನೋದ್ರೆ ನಮ್ಗೆ ಗೊತ್ತಿರಲ್ಲ ಅಲ್ಲ. ಸೊ ಅದ್ಯಾವ್ಯಾವ ತರ ದಾರಿ, ಈ ರ್ಯಾಟ್ ರೇಸ್ ಅಂತ ಕರೀತಾರಲ್ಲ, ಕಾರ್ಪೊರೇಟ್ ರ್ಯಾಟ್ ರೇಸ್. ಬಟ್ ಹಂಗನ್ಬಿಟ್ಟು ಕಂಪ್ನಿಯಲ್ಲಿ ಕೆಲಸ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಕಂಪನಿ ಕೆಲಸ ಅನ್ನೋದು ದೇವ್ರ ಕೆಲಸ ತರ. ಯಾಕೆ ಯಾಕೆ ಅಂದ್ರೆ, ನೀವು ಯಾವುದೇ ಬಿಸ್ನೆಸ್ ಗ್ರೋ ಮಾಡಿ, ನೀವು ಯಾವುದೇ ಇದನ್ನ ಮಾಡಿ, ಯಾವುದೇ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ನೋಡಿ, ನೀವು ಮೊದಲು ಒಂದು ಕಂಪನಿ ಕಾರ್ಪೊರೇಟ್ ಅಲ್ಲೇ ಕೆಲಸ ಮಾಡಿರೋದು. ಆ ಕಾರ್ಪೊರೇಟ್ ಅಲ್ಲಿ ಅವ್ರಿಗೆ ಬರೋ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಅದೊಂದು ಬೇಸ್ ಆಗುತ್ತೆ. ಅವ್ರ ಮುಂದೆ ಅವ್ರದೇ ಒಂದು ಬಿಸ್ನೆಸ್ ಡೆವಲಪ್ ಮಾಡಕ್ ಅದೊಂದು ಬೇಸ್ ಆಗುತ್ತೆ. ಸೊ ನಿಮ್ಗೊಂದು ಒಳ್ಳೆ ಕಂಪನಿ ಸಿಕ್ಕಿದಾಗ ನಿಮ್ಗೆ ಅದೊಂದು ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್, ಮನಿ ಕೆನಾಟ್, ನಾವು ಚಿಕ್ಕದ್ರಿಂದ ಕೇಳಿರ್ತೀವಿ, ಹಣದಿಂದ ಸಮಸ್ಯೆಗಳು ಯಾವ್ದು ದೂರ ಆಗಲ್ಲ, ಹಣದ ಹಣದಿಂದ ಖುಷಿ ಸಿಗಲ್ಲ. ಆಯ್ತು, ಒಂದು ಮಟ್ಟಿಗೆ ಒಪ್ಕೊಳ್ಳೋಣ. ಆದ್ರೆ ಏನಂದ್ರೆ, ಮನಿ ಮೇ ನಾಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್. ಹಣದಿಂದ ಎಲ್ಲಾ ಸಮಸ್ಯೆ ದೂರ ಆಗದೆ ಇರ್ಬೋದು, ಆದ್ರೆ ಮನಿ ವಿಲ್ ಸಾಲ್ವ್ ಮನಿ ಪ್ರಾಬ್ಲಮ್. ಹಣವು ಹಣದ ಸಮಸ್ಯೆಗಳನ್ನು ಬಗೆಹರಿಸುತ್ತೆ.
ಅದರಿಂದ ನಿಮ್ಗೆ ಶಾಂತಿ ನೆಮ್ಮದಿ ಸಿಗ್ಬೋದು, ಪೀಸ್ಫುಲ್ನೆಸ್ ಸಿಗ್ಬೋದು. ಅದರಿಂದ ನೀವು ನಿಮ್ಮ ಬೇರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಬೋದು. ಒಂದು ಫಿನಾನ್ಷಿಯಲ್ ಸಮಸ್ಯೆ ಅಂತಕ್ಕಂಥದ್ದು, ನೀವು ಫಿನಾನ್ಷಿಯಲ್ ಸಮಸ್ಯೆ ಇತ್ತು ಅನ್ಕೊಳ್ಳಿ, ಬೇರೆ ಎಲ್ಲ ಸಮಸ್ಯೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆದ್ರೆ ಫಿನಾನ್ಷಿಯಲ್ ಸಮಸ್ಯೆಗಳು, ನಿಮ್ಮ ಹಣದ ಸಮಸ್ಯೆಗಳನ್ನ ನೀವು ದೂರ ಮಾಡ್ತಿದ್ದಂಗೆ ನಿಮ್ ಬೇರೆ ಸಮಸ್ಯೆಗಳನ್ನ ದೂರ ಮಾಡ್ಕೊಳಕ್ಕೆ ಒಂದು ಸಮನಾದ ದಾರಿ ಸಿಗುತ್ತೆ, ಒಂದು ಫ್ರೀ ಪಾತ್ ಸಿಗುತ್ತೆ. ಅದಕ್ಕೆ ಹಣದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಮುಖ ಅಂಶ ಆಗುತ್ತೆ. ಸೊ ಒನ್ಸ್ ಯು ಮಾಸ್ಟರ್ ದ ಮ್ಯಾಥ್, ಸೊ ಈ ಹಣ ಅಂತಕ್ಕಂಥದ್ದು ಏನು, ಲಕ್ಷ್ಮಿ ದೇವ್ರಿಗೆ ಹೋಲಿಸ್ತೀವಿ ನಾವು. ಒಂದು ಇದೊಂದು ನಂಬರ್ ತರ ಅಲ್ವಾ, ನಮ್ಗೆ ಇಷ್ಟು ದುಡ್ಡಿದೆ ಅಂತ. ಇಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್ ತರ ಹಣ ಒಂದು ಮ್ಯಾಥ್ಸ್ ತರ. ಅಂಡ್ ಈ ಮ್ಯಾಥ್ಸ್ ಅನ್ನು ನೀವು ತಿಳ್ಕೊಂಡ್ರೆ, ಈ ಟೈಪ್ಸ್ ಆಫ್ ಇನ್ಕಮ್ ನೀವು ತಿಳ್ಕೊಂಡ್ರೆ, ಈ ಒಂದು ಸ್ಮಾಲ್ ಲಾಜಿಕಲ್ ಸೆನ್ಸ್ ನಿಮ್ ಲೈಫಲ್ಲಿ ತಂದ್ಕೊಂಡು ಅದ್ರ ದಾರಿಲಿ ನೀವು ನಡೆಯಕ್ ಹೋದ್ರೆ, ನಿಮ್ಮ ತುಂಬಾ ಸಮಸ್ಯೆಗಳು ದೂರ ಆಗ್ತವೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಹ್ಮ್ ಯಾ ಸೊ ನನ್ನ ಹೆಸರು ಭರತ್ ಕುಮಾರ್ ಅಂತ. ಸೊ ನಾನು 5 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. MBA ಇನ್ ಫಿನಾನ್ಸ್. ಸೊ ಏನಪ್ಪ, ನನ್ನ ಬಗ್ಗೆ ಜಾಸ್ತಿ ಹೇಳ್ಕೊಡೋದು ಸಾಕು. ಮುಂದೆ ಹೋಗೋಣ. ಓಕೆ. ಸೊ ವೈ ಫಿನಾನ್ಷಿಯಲ್ ವೆಲ್ತ್ ಮ್ಯಾಟರ್ಸ್, ಈ ಶ್ರೀಮಂತಿಕೆ ಅಥವಾ ಒಂದು ಹಣದ ಫ್ರೀಡಮ್ ಅನ್ನೋದು ಏನಕ್ಕೆ ಮುಖ್ಯ ನಮ್ಗೆ ಅಂದ್ರೆ, ಅದೊಂದು ನಮ್ಗೆ ಇಂಪಾರ್ಟೆಂಟ್ ಪಿಲ್ಲರ್ ತರ, ಒಂದು ಮುಖ್ಯ ಪಿಲ್ಲರ್ ತರ. ಯಾಕೆ ಅಂದ್ರೆ, ಈ ನಮ್ಗೆ ಈಗ ನೋಡಿ, ಕೆಲವ್ರು ನೋಡ್ತಾ ಇರ್ತೀವಿ, ಒಂದು ದುಡ್ಡಿನ ಸಮಸ್ಯೆ ಇರುತ್ತೆ. ಬೇರೆ ಯಾವ ಲೈಫಿನ ಆಸ್ಪೆಕ್ಟ್ ಅಲ್ಲೂ ಅವ್ರಿಗೊಂದು ಶಾಂತಿ ನೆಮ್ಮದಿ ಅಂತ ಇರಲ್ಲ. ಈ ಕಡೆ ಸಾಲದವ್ರ ತಲೆನೋವು ತುಂಬಾ, ಒಂದು ಈ ದುಡ್ಡಿನ ಸಮಸ್ಯೆ ಅಂತಕ್ಕಂಥ ಶುರು ಆಗ್ಬಿಟ್ರೆ ಬೇರೆ ಎಲ್ಲಾ ಸಮಸ್ಯೆಗಳು ಉಟ್ಕೊಳ್ತವೆ. ದುಡ್ಡಿನ ಸಮಸ್ಯೆ ಅಂತ ಸಾಲ್ವ್ ಮಾಡಿದ್ರೆ ಬೇರೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕೆ ಒಂದು ದಾರಿ ತರ ಆಗತ್ತೆ. ಹಣದ ಸಮಸ್ಯೆ ಬಗೆಹರಿಸ್ಕೊಳ್ಳೋದ್ರಿಂದ ಬೇರೆ ಸಮಸ್ಯೆಗಳ ಬಗೆಹರಿಯೋಕೆ ಒಂದು ದಾರಿ ದೀಪ ಅಂತಕ್ಕಂಥದ್ದು ನನ್ನ ಒಪಿನಿಯನ್. ಸೊ ಇದು ನಿಮ್ಮ ಮೈಂಡ್, ಬಾಡಿ, ಸೋಲ್ ಇದೆಲ್ಲದು ನೀವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಇರಬೇಕು. ನಿಮ್ಮ ಬೇರೆ ಈ ಒಂದು ನನ್ನ ಪರ್ಸನಲ್ ಏನಂದ್ರೆ, ಪರ್ಸನಲ್ ಒಂದು ಹೇಳ್ತೀನಿ. ವೇರ್ ಐ ವಾಂಟ್ ಟು ಬಿ, ಎಲ್ಲಿರ್ಬೇಕು, ವೆನ್ ಐ ವಾಂಟ್ ಟು ಬಿ, ಯಾವಾಗ ಇರ್ಬೇಕು, ಎಷ್ಟು, ಹೌ ಮಚ್ ಟೈಮ್ ಐ ವಾಂಟ್ ಟು ಬಿ, ಎಷ್ಟೊತ್ತಿರ್ಬೇಕು ಅನ್ನೋದು ನೀವು ನಿಮ್ಮ ಜೀವನದ ಡೈರೆಕ್ಷನ್ ಟೈಮ್ ಟೇಬಲ್ ನೀವ್ ಹಾಕೊಬೇಕು ಅಂದ್ರೆ ನಿಮ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಅಗತ್ಯ. ಈಗ ಬರೀ ಒಂದು ಸೋರ್ಸ್ ಆಫ್ ಇನ್ಕಮ್ ಅನ್ಕೊಳ್ಳಿ, ಒಂದು ಕಂಪ್ನಿಲಿ ಕೆಲಸ ಮಾಡ್ತೀವಿ ಅನ್ಕೊಳ್ಳಿ, ಅವ್ನು 9 ರಿಂದ 12 ಹೇಳಿದ್ರು ಕೆಲಸ ಮಾಡ್ಬೇಕು, 9 ರಿಂದ 6 ಹೇಳಿದ್ರು ಕೆಲಸ ಮಾಡ್ಬೇಕು. ಹೋರಾಡಕ್ಕಾಗತ್ತಾ, ನಾನು 6 ಗಂಟೆಗೆ ಮನೆಗೆ ಹೋಗ್ತೀನಿ ಅಂತ? ಅದು ಎಲ್ಲಾರ ಕೈಲೂ ಸಾಧ್ಯ ಇಲ್ಲ. ಆ ಸಾಧ್ಯತೆ ಯಾವಾಗ ಬರುತ್ತೆ ಅಂದ್ರೆ, ನಿಮ್ಮ ಬೇರೆ ಟೈಪ್ ಆಫ್ ಇನ್ಕಮ್ ಇದ್ದಾಗ, ನಿಮ್ಗೊಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಇರುತ್ತಲ್ಲ, ಅವಾಗ ಯು ಕ್ಯಾನ್ ಫೈಟ್ ವಿತ್ ಎನಿಬಡಿ. ಬಟ್ ನೀವು ಫಿನಾನ್ಷಿಯಲಿ ಒಂದು ಹಣದ ಪ್ರಾಬ್ಲಮ್ ಇದ್ದಾಗ ನೀವು ಫೈಟ್ ಮಾಡೋದು ಕಷ್ಟ ಆಗುತ್ತೆ. ನಿಮ್ಮ ಮೇಲೆ ದೌರ್ಜನ್ಯ ಮಾಡೋರು ಜಾಸ್ತಿ ಆಗ್ತಾರೆ. ಎಸ್ಪೆಷಲಿ ಈಗ ನೋಡ್ತಿರ್ಬೋದು, ಕಂಪನಿಗಳಲ್ಲಿ ತಕ್ಷಣ ತೆಗ್ದ್ಬಿಡೋದು, 5,000 ಎಂಪ್ಲಾಯೀಸ್ ಆ ಥರ ಈ ಥರ ನೋಡ್ತಾ ಇರ್ತೀರಲ್ಲ ಡೈಲಿ. ಸೊ ಈ ಮಾಡ್ರನ್ ವರ್ಲ್ಡ್ ಅಲ್ಲಿ ಯಾವ್ದು ಶಾಶ್ವತ ಅಲ್ಲ. ಇವತ್ತಿರ ಕೆಲಸ ನಾಳೆ ಇಲ್ದೇ ಇರ್ಬೋದು. ಸೊ ಹಂಗಾಗಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಂತಕ್ಕಂಥದ್ದು ಇಟ್ಕೊಂಡ್ರೆ, ಸೊ ನೀವು ಶಾಂತಿಯಿಂದ ಬದುಕಬಹುದು. ಹಣದ ಸಮಸ್ಯೆ ಬಗೆಹರಿಯೋದ್ರಿಂದ ಬೇರೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಸೊ ನಮ್ಮ ಈ ಹಣ ಶ್ರೀಮಂತಿಕೆಯ ಮಾರ್ಗವನ್ನು ಶುರು ಮಾಡೋಣ. ಸೊ ನಾವು ಈಗ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿತ್ತು ಅಂದ್ರೆ, ಲೀನಿಯರ್ ಥಿಂಕಿಂಗ್. ಲೀನಿಯರ್ ಥಿಂಕಿಂಗ್ ಅಂದ್ರೆ ಏನು? ಲೀನಿಯರ್ ಥಿಂಕಿಂಗ್ ಅಂದ್ರೆ, ಇವತ್ ಕೆಲ್ಸಕ್ಕೆ ಹೋಗ್ತೀನಿ, ಸಂಬಳ ಬರುತ್ತೆ. ಕೆಲ್ಸಕ್ಕೆ ಹೋಗ್ತೀನಿ, ಸಂಬಳ ಬರ್ತೀನಿ, ಖರ್ಚು ಮಾಡ್ತೀನಿ, ಮದ್ವೆ ಆಗ್ತೀನಿ. ಕೆಲ್ಸಕ್ಕೆ ಹೋಗ್ತೀನಿ, ಖರ್ಚಾಗುತ್ತೆ, ಮಕ್ಳು ಸ್ಕೂಲ್ ಫೀಸ್, ಸೇಮ್. ಲೀನಿಯರ್ ಇನ್ಕಮ್, ತಿಂಗಳಿಗೆ ಇಷ್ಟು ಇನ್ಕಮ್ ಅಂತಕ್ಕಂಥದ್ದು. ಆದ್ರೆ ಈ ಲೀನಿಯರ್, ಈ ಸಣ್ಣ ಆಲೋಚನೆಯಿಂದ ದೊಡ್ಡ ಆಲೋಚನೆಗೆ ಬರೋದು ಹೇಗೆ? 10x ಥಿಂಕಿಂಗ್. ನಿಮ್ಮ ಶ್ರೀಮತಿಗೇನು 10 ಪಟ್ಟು. ಈಗ ನೀವು ಎಲ್ಲೇ ಕೆಲಸ ಮಾಡಿ ತಿಂಗಳು ಫಿಕ್ಸ್ಡ್ ಸ್ಯಾಲ್ರಿಗೆ ಕೆಲಸ ಮಾಡ್ತೀರಾ, ನೀವು ಯಾವತ್ತು 10x ಆಗಕ್ಕೆ ಎಷ್ಟು ವರ್ಷ ಬೇಕ್ರಿ? ಈಗ ಇವತ್ತು ನಿಮ್ಗೆ 10 ಲಕ್ಷ ಬರುತ್ತೆ ಅಂದ್ರೆ, ಸಪೋಸ್ 10 ಲಕ್ಷ ವರ್ಷಕ್ಕೆ ಬರ್ತಿದೆ ಅಂತ ಅನ್ಕೊಳ್ಳೋಣ. 10x, 1 ಕೋಟಿ ದುಡಿಬೇಕು ಅಂದ್ರೆ ನಿಮ್ಗೆ ಎಷ್ಟಾಗುತ್ತೆ? ನೀವು ಎಷ್ಟೇ ಹೈಕ್ ಕೊಟ್ರು, ಏನೇ ಫಿಕ್ಸ್ಡ್ ಸ್ಯಾಲರಿ ಹೈಕ್ ತಗೊಂಡ್ರು, ನಿಮ್ಗೆ 5 ರಿಂದ 6 ವರ್ಷ ಬೇಕೇ ಬೇಕು ನಾರ್ಮಲಿ. ಅದು 10 ಲಕ್ಷದಿಂದ ಶುರು ಮಾಡಿದ್ರೆ, ಆದ್ರೆ ಶುರುವಿನಲ್ಲಿ 10 ಲಕ್ಷ ಕೊಡ್ತಾರ? ಎಲ್ರಿಗೂ ಅದು ಸಿಗೋದಿಲ್ಲ. ಸಾಫ್ಟ್ವೇರ್ ಎಂಪ್ಲಾಯೀಸ್ ಸಿಕ್ತಿತ್ತು, ಈಗ ಅದು ಆ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಯಾವುದು ಶಾಶ್ವತ ಅಲ್ಲದೆ ಇರೋಂಥ ಈ ಸಮಯದಲ್ಲಿ, ಸೊ ನಾವು ಈ ಬೇರೆ ಬೇರೆ ತರಹದ ಹಣಕಾಸಿನ ಮಾರ್ಗಗಳನ್ನು ರೂಢಿ ಮಾಡ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ, ಒಂದು ಫಿನಾನ್ಷಿಯಲ್ ಫ್ರೀಡಮ್ ಅಂತಕ್ಕಂಥದ್ದನ್ನು ತಗೊಂಡ್ಬಂದ್ರೆ ನಮ್ಮ ಲೈಫಲ್ಲಿ ತುಂಬಾ ಖುಷಿಯಾಗಿರ್ಬೋದು. ಯಾಕೆ ಅಂದ್ರೆ,
ಹಣದ ಸಮಸ್ಯೆ ಬಗೆಹರಿಸಿದ್ರೆ ಬೇರೆ ಎಲ್ಲ ಬಗೆಹರಿಯುತ್ತೆ. ಸೊ ಒಂದು ಡಾಕ್ಟ್ರು ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಒಬ್ಬ ಟೀಚರ್ ಆಗ್ಬೇಕು, ಲೆಕ್ಚರರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ? ಡಾಕ್ಟರ್ದು 5 ರಿಂದ 6 ರಿಂದ 7 ವರ್ಷ ಕಷ್ಟಪಡ್ಬೇಕಾಗುತ್ತೆ. ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಟು ಬಿಕಮ್ ಅ ಡಾಕ್ಟರ್. ಮತ್ತೆ ಇಂಜಿನಿಯರ್ ಆಕೆ 4-5 ವರ್ಷ ಕಷ್ಟಪಡ್ಬೇಕು, ಎಕ್ಸಾಮ್ಸ್ ಬರೀಬೇಕು. ಸೊ ಈ ಹೈ ಇನ್ಕಮ್ ಸ್ಕಿಲ್ ಅಂತಕ್ಕಂಥದ್ನ ಡಾಕ್ಟರ್, ಇಂಜಿನಿಯರ್ಸ್, ಪ್ರೊಫೆಷನಲ್ಸ್ ಏನಿರ್ತಾರೆ 5-6 ವರ್ಷ ಕಷ್ಟಪಡ್ತಾರೆ. ಸೊ ಅದೇ ತರ ಸ್ಟಾಕ್ ಮಾರ್ಕೆಟ್ ಆರ್ ಎನಿ ಹೈ ಇನ್ಕಮ್ ಸ್ಕಿಲ್ ನೀವು ಡೆವಲಪ್ ಮಾಡ್ಕೊಬೇಕು ಅಂದ್ರೆ ಅದು ಸಮಯ ತಗೊಂಡೇ ತಗೊಳುತ್ತೆ. ನಾಳೆನೆ ಶ್ರೀಮಂತ ಆಗ್ಬಿಡ್ಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಒಂದು ಎನರ್ಜಿ ನೀವು ಕೊಡ್ಬೇಕು, ಟೈಮ್ ಕೊಡ್ಬೇಕು, ಎಫರ್ಟ್ ಕೊಡ್ಬೇಕು. ಇಲ್ಲ ಅಂದ್ರೆ ಜೂಜಾಡಕ್ ಹೋಗಿ ನಾನು ದುಡ್ಡು ಮಾಡ್ತೀನಿ ಅಂದ್ರೆ ಯಾವತ್ತು? ಅದೊಂದು ರೂಲ್ ಆಫ್ ಕೆಸಿನೋ ಅಂತ ಇದೆ. ಏನಂದ್ರೆ ಕೆಸಿನೋ ಅವರು ಅಂದ್ರೆ ನಿಮ್ಗೆ ಆಟ ಆಡಿಸ್ತಾರಲ್ಲ, ಬೆಟ್ಟಿಂಗ್ ಸೈಡ್ ಕೆಸಿನೋ ಅವರೇ ಯಾವಾಗೂ ದುಡ್ಡು ಮಾಡ್ಕೊಳ್ಳೋದು. ದಟ್ ಈಸ್ ಮ್ಯಾಥಮೆಟಿಕಲಿ ಅದು ಪ್ರೂವ್ ಆಗಿದೆ. ಸೊ ಮನಿ ಈಸ್ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ನ ಈ ಜೂಜಾಟಗಳು ಎಲ್ಲ ಅಪ್ಲೈ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂತಾರೆ ಹೊರತು ನೀವು ಮಾಡ್ಕೊಳಕ್ಕಾಗಲ್ಲ. ಸೊ ಸಡನ್ ವೆಲ್ತ್ ತನಕ ನಾಳೆನೇ ಶ್ರೀಮಂತ ಮಾಡ್ಬಿಡ್ತೀನಿ ಅಂತ ಯಾರೇ ಬಂದ್ರು ನಂಬಿ ದುಡ್ಡು ಕೊಡಬೇಡಿ. ಹಂಗೂ ಕೊಟ್ರೆ ನಾನ್ ಜವಾಬ್ದಾರಿ ಅಲ್ಲ, ನಾನು ಅದ್ರ ಹೇಳ್ತಾನೂ ಇಲ್ಲ. ಸೊ ನಿಮ್ಮ ಹಣದ ಡಿಸಿಷನ್ಸ್ ನಿಮ್ದೆ. ಸೊ ಇನ್ನೊಂದೇನು ಅಂದ್ರೆ ಈ ಕೋರ್ಸ್ ನಲ್ಲಿ ನಮ್ದು ಯಾವುದೇ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಸಜೆಷನ್ ಅಲ್ಲ. ಇದು ನಿಮ್ಮ ಎಜುಕೇಶನ್ ಪರ್ಪಸ್ಗೆ ನಾವು ಕೊಡ್ತಾ ಇರೋದು. ಹಂಗಾಗಿ ಇದನ್ನ ಯಾವುದೇ ಫಿನಾನ್ಷಿಯಲ್ ಡಿಸಿಷನ್ ಅಂತಕ್ಕಂಥಕ್ಕೆ ಯೂಸ್ ಮಾಡಬೇಡಿ. ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಅನ್ನ ಯಾವತ್ತು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬಿಫೋರ್ ಇನ್ವೆಸ್ಟಿಂಗ್. ಎನಿವೇ ಇದು ಡಿಸ್ಕ್ಲೇಮರ್ ಪ್ರತಿ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಬಟ್ ಈ ವಿಡಿಯೋದಲ್ಲಿ ಅಂಥದ್ದು ಹಣದ ಬಗ್ಗೆ ಏನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಇಲ್ಲದೆ ಇರೋದ್ರ ಕಾರಣ ಇದನ್ನು ನಾವು ಡಿಸ್ಕ್ಲೇಮರ್ ಆಗಿ ಹಾಕಿಲ್ಲ. ಬಟ್ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಇದು ಯಾವುದೇ ಗೆಟ್ ರಿಚ್ ಸ್ಕೀಮ್ ಅಲ್ಲ. ನಾಳೆ ಶ್ರೀಮಂತ ಆಗೋ ಲೀನಿಯರ್ ಇನ್ಕಮ್, ಲೆವರೇಜ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ವಿಂಡ್ಫಾಲ್ ಇನ್ಕಮ್, ಈ 4 ತರದ ಇನ್ಕಮ್ ಅಂದ್ರೆ ಏನೇನು, ಎಕ್ಸಾಂಪಲ್ಸ್ ಏನು, ಇದನ್ನು ನೀವು ಹೇಗೆ ಅಚೀವ್ ಮಾಡೋದು ಅದನ್ನ ಫರ್ದರ್ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ಮೊದಲನೇದಾಗಿ ಲೀನಿಯರ್ ಇನ್ಕಮ್ ಅಂದ್ರೆ ಏನು? ಇನ್ಕಮ್ ಡೈರೆಕ್ಟ್ಲಿ ಟೈಡ್ ಟು ಟೈಮ್ ಅಂದ್ರೆ ಸಮಯಕ್ಕೆ ಜೋಡಣೆ ಆಗಿರುವಂತಹ ಹಣಕಾಸಿನ ಮಾರ್ಗ. ಅಂದ್ರೆ ಏನು? ಉದಾಹರಣೆಗೆ ನೀವೊಂದು ಕೆಲಸ ಮಾಡ್ತಿದ್ದೀರಾ, ಜಾಬಿಗೆ ಹೋಗ್ತಾ ಇದ್ದೀರಾ, ಅದು ಲೀನಿಯರ್ ಇನ್ಕಮ್. 9 ಗಂಟೆಯಿಂದ 5 ಗಂಟೆ ಕೆಲಸ ಮಾಡ್ತೀರಾ, ಒಂದು ಹಣ ಸಿಗುತ್ತೆ, ಸಂಬಳ ಸಿಗುತ್ತೆ, ಅದು ನಿಮ್ಮ ಲೀನಿಯರ್ ಇನ್ಕಮ್ ಆಗತ್ತೆ. ಅದು ನಿಮ್ಮ ಲೀನಿಯರ್ ಇನ್ಕಮ್ ಆಗುತ್ತೆ. ಎಕ್ಸಾಂಪಲ್ ಒಂದು ಕೆಲಸ ಹೇಳಿದೆ. ಮತ್ತೆ ಫ್ರೀಲಾನ್ಸರ್ ಅನ್ಕೊಳ್ಳಿ, ಒಂದು ಯಾರಿಗೋ ಟೈಪಿಂಗ್ ಜಾಬ್ ಮಾಡ್ತಿರ್ಬೋದು, ಇಲ್ಲ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಿರ್ಬೋದು. ಈಗ ಸೈಬರ್ ಕೆಫೆ ಅಲ್ಲಿ ಒಂದು ಅಪ್ಲಿಕೇಶನ್ಗೆ 100 ರುಪೀಸ್ ತರ, ಆ ತರ ಏನೋ ಒಂದು ಫ್ರೀಲಾನ್ಸಿಂಗ್ ಮಾಡ್ತಿದ್ದೀರಾ, ಫ್ರೀಲಾನ್ಸಿಂಗ್ ಜಾಬ್ ಅನ್ಕೊಳ್ಳಿ. ಇಲ್ಲೂ ಅಷ್ಟೇ, ನೀವು ಎಷ್ಟು ಸಮಯ ಕೆಲಸ ಮಾಡ್ತೀರೋ ಅಷ್ಟು ಮಾತ್ರ ನಿಮ್ಗೆ ಹಣ ಸಿಗುತ್ತೆ. ಅಂದ್ರೆ ಲಿಮಿಟೆಡ್ ಇರುತ್ತೆ. ನೀವು 10 ಗಂಟೆ ಕೆಲಸ ಮಾಡಿದ್ರೆ ಇಷ್ಟು ಫ್ರೀಲಾನ್ಸಿಂಗ್, ಒಂದು ಪ್ರಾಜೆಕ್ಟಿಗೆ ಇಷ್ಟು, ಎರಡು ಪ್ರಾಜೆಕ್ಟ್. ಸೊ ನಿಮ್ಮ ಸಮಯದ ಅವಶ್ಯಕತೆ ಇದೆ, ಡೈರೆಕ್ಟ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕಿರುತ್ತೆ. ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೊಫೆಷನ್ ಅಂದ್ರೆ ಹ್ಮ್, ಒಂದು ಡಾಕ್ಟರ್ ಒಂದು ಶಾಪ್ನ ಓಪನ್ ಮಾಡಿರ್ತಾರೆ, ಡಾಕ್ಟರ್ ಮೆಡಿಕಲ್ ಶಾಪ್, ಐ ಮೀನ್ ಡಾಕ್ಟರ್ ಟ್ರೀಟ್ಮೆಂಟ್ ಶಾಪ್, ಟ್ರೀಟಿಂಗ್ ಹಾಸ್ಪಿಟಲ್. ಸೊ ಅವರು ಒಂದು ಪೇಷಂಟ್ ಟ್ರೀಟ್ ಮಾಡಿದ್ರೆ ಎಷ್ಟು ದುಡ್ಡು ಅಂತ ತಗೊಂತಿದ್ದಾರೆ ಅಂದ್ರೆ ಅದು ಲೀನಿಯರ್ ಇನ್ಕಮ್ ಬರುತ್ತೆ. ಸಪೋಸ್ ಆ ಡಾಕ್ಟರ್ ತುಂಬಾ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ಅಲ್ಲಿ ಬೇರೆ ಬೇರೆ ಡಾಕ್ಟರ್ ಇದ್ದಾರೆ ಅಂದ್ರೆ ಅದು ಬೇರೆ ತರ. ಆದ್ರೆ ಒಂದು ಶಾಪ್ ಇದೆ, ಒಂದು ಡಾಕ್ಟರ್ ಇದ್ದಾನೆ, ಡಾಕ್ಟರ್ ಇದ್ದಾರೆ, ಆ ಡಾಕ್ಟರ್ ಹೋಗ್ತಾರೆ, ಟ್ರೀಟ್ ಮಾಡ್ತಾರೆ, ಅಮೌಂಟ್ ತಗೊಂತಾರೆ. ಅಂದ್ರೆ ಅವರ ಸಮಯದ ಅವಶ್ಯಕತೆ ಅದಕ್ಕಿದೆ. ಸೊ ಅದು ಲೀನಿಯರ್ ಇನ್ಕಮ್. ಅವ್ರು ಎಷ್ಟು ಗಂಟೆ ಕೆಲಸ ಮಾಡ್ತಾರೋ ಅಷ್ಟು ಮಾತ್ರ ಇನ್ಕಮ್ ಬರುತ್ತೆ, ಅದು ಲೀನಿಯರ್ ಇನ್ಕಮ್ ಆಗುತ್ತೆ. ಇನ್ನೊಂದು, ನೀವು ಒಂದು ಶಾಪ್ ಮಾಡಿರ್ತೀರಾ, ಒಂದು ಅಂಗಡಿ ತೆಗ್ದಿರ್ತೀರಾ ಅನ್ಕೊಳ್ಳಿ. ನೀವು ಅಂಗಡಿಯಲ್ಲಿದ್ರೆ ಮಾತ್ರ ಅದು ಲೀ ಕೆಲಸ ನಡೀತಿರುತ್ತೆ, ಅದು ಲೀನಿಯರ್ ಇನ್ಕಮ್. ನೀವೊಂದು 10 ಅಂಗಡಿ ಓಪನ್ ಮಾಡಿದೀರಾ, 10 ಕಡೆ ಒಬ್ಬನ ಕೆಲ್ಸಕ್ಕೆ ಇದ್ದೀರಾ, ಅದು ಬೇರೆ ಆಯ್ತು. ಬಟ್ ಲೀನಿಯರ್ ಇನ್ಕಮ್ ಅಂದ್ರೆ ಜಾಬ್, ಫ್ರೀಲಾನ್ಸಿಂಗ್, ಸೆಲ್ಫ್ ಎಂಪ್ಲಾಯ್ಡ್. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಸಂಬಳ ಬರುತ್ತೆ, ಫಿಕ್ಸ್ಡ್ ಇನ್ಕಮ್. ಹೈಲಿ, ಅದೇ ಹೇಳ್ತಾ ಇದ್ದೆ, ಹೈಲಿ ಡಿಪೆಂಡೆಂಟ್ ಆನ್ ಯುವರ್ ಫಿಸಿಕಲ್ ಪ್ರೆಸೆನ್ಸ್. ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ನ ಅವಶ್ಯಕತೆ ಇದೆ. ನೀವು ಅಲ್ಲಿ ಇದ್ರೆ ಮಾತ್ರ ದುಡ್ಡು ಬರುತ್ತೆ. ನಿಮ್ಗೊಂದಿನ ಹುಷಾರಿಲ್ಲ, ಇಲ್ಲ, ದುಡ್ಡಿಲ್ಲ, ಅವತ್ತಿನ ಸಂಬಳ ಇಲ್ಲ. ನೆಕ್ಸ್ಟ್ ಟೈಪ್ 2, ಲೆವರೇಜ್ ಇನ್ಕಮ್ ಅಂದ್ರೆ ಒಂದ್ಸರಿ ಕೆಲಸ ಮಾಡಿ
ಅರ್ನ್ ಮಲ್ಟಿಪಲ್ ಟೈಮ್ಸ್ ಅನ್ನೋದು ಲೆವರೇಜ್ ಇನ್ಕಮ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಗೆ ಲೈವ್ ಕ್ಲಾಸ್ ತಗೊಂತಾ ಇದ್ದೀನಿ ಅನ್ಕೊಳ್ಳಿ. ಈಗ ನಾನು ನಿಮ್ಗೇನೋ ಒಂದು ಫೀಸ್ನ ತಗೊಂಡ್ಬಿಟ್ಟು ಚಾರ್ಜ್ ಮಾಡ್ಬಿಟ್ಟು ಡೈಲಿ ಒಂದೊಂದು ಕ್ಲಾಸಿಗೆ ಇಷ್ಟಿಷ್ಟು ಚಾರ್ಜ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಅದು ಲೀನಿಯರ್ ಇನ್ಕಮ್. ನಾನು ನಿಮ್ಮ ಮುಂದೆ ಬಂದು ಕ್ಲಾಸ್ ತಗೊಂಡ್ರೆ ಮಾತ್ರ ನನಗೆ ದುಡ್ಡು ಬರುತ್ತೆ. ಇಲ್ಲಾಂದ್ರೆ ನೀವು ನೀವು ಸರಿ ಇಲ್ಲಪ್ಪ, ಕ್ಲಾಸೇ ಮಾಡ್ತಾರ ದುಡ್ಡು ತಗೊಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ತೀರಾ, ನನ್ಗೆ ಇನ್ಕಮ್ ಸ್ಟಾಪ್ ಆಗುತ್ತಲ್ಲ. ಸೊ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸಲಿ ಕೆಲಸ, ಈಗ ನಾನಿದು ಈ ಕ್ಲಾಸ್ನ ತಗೊಂಡ್ರೆ ಮಾತ್ರ ಹಣ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ಕರೆಕ್ಟಾ? ಸೊ ಇದು ಡೂ ಇದು ಒಂದು, ಇದು ಲೀನಿಯರ್ ಇನ್ಕಮ್ ಆಯ್ತು. ಈಗ ಲೆವರೇಜ್ ಇನ್ಕಮ್ ಹೆಂಗಾಗುತ್ತೆ? ಸಪೋಸ್ ನಾನಿದು ಒಂದು 10-15 ಕ್ಲಾಸು ಒಂದು ಕೋರ್ಸ್ ತರ ಮುಗಿಸ್ಬಿಟ್ಟೆ, ಎಲ್ಲಾರ್ಗು ಲೈವ್ ಅಲ್ಲಿ ಮುಗಿಸ್ಬಿಟ್ಟೆ. ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಅಂತ ಅನ್ಕೊಳ್ಳೋಣ. ಅದನ್ನ ನಾನು ಕೋರ್ಸ್ ಆದ್ಮೇಲೆ ಆ ರೆಕಾರ್ಡೆಡ್ ವಿಡಿಯೋನ ಮಾರ್ಕೆಟ್ ಅಲ್ಲಿ ಒಂದು ಕೋರ್ಸ್ ತರ ನಾನು ಬಿಟ್ಬಿಟ್ಟು ಅದರಿಂದ ನಾನು ಒಂದು ಇನ್ಕಮ್ ಅರ್ನ್ ಮಾಡ್ತೀನಿ ಅಂದ್ರೆ, ದಟ್ ವಿಲ್ ಬಿಕಮ್ ಲೆವರೇಜ್ ಇನ್ಕಮ್. ಯಾಕೆ? ಬಿಕಾಸ್ ಇಲ್ಲಿ ಈಗ ರೆಕಾರ್ಡ್ ಮಾಡುವಾಗ ನಾನು ಇಲ್ಲಿ ಇರ್ಬೇಕು. ಬಟ್ ಒಂದ್ಸಲಿ ರೆಕಾರ್ಡ್ ಮಾಡ್ಬಿಟ್ರೆ ಒಂದು 20 ಕ್ಲಾಸ್ 30 ಕ್ಲಾಸ್, ಇಫ್ ಇಟ್ ಬಿಕಮ್ಸ್ ಒಂದು ಫುಲ್ ಕೋರ್ಸ್ ಆಗಿ ನಾನು ಅದನ್ನ ಮಾರಕ್ ಹೋದೆ ಅನ್ಕೊಳ್ಳಿ ಮಾರ್ಕೆಟ್ ಅಲ್ಲಿ, ಇಟ್ ವಿಲ್ ಬಿಕಮ್ ಲೆವರೇಜ್ ಇನ್ಕಮ್. ಬಿಕಾಸ್ ಆ ಕೋರ್ಸಿಗೆ ಸಪೋಸ್ ನಾನು ಎಷ್ಟೋ ತಗೊಂತೀನಿ, ಎಕ್ಸ್ ಅಮೌಂಟ್ ತಗೊಂತೀನಿ ಅಂದ್ರೆ ಅದು ಲೆವರೇಜ್ ಇನ್ಕಮ್ ಆಗುತ್ತೆ. ಬಿಕಾಸ್ ನಾನಲ್ಲಿ ಫಿಸಿಕಲ್ ಆಗಿ ಇರೋದಿಲ್ಲ ಅಲ್ವಾ, ಅದು ಲೆವರೇಜ್ ಇನ್ಕಮ್ ಆಗುತ್ತೆ. ಇದ್ರ ಉದಾಹರಣೆ ಏನು? ಟೆಕ್ನಾಲಜಿಯಿಂದ ಲೆವರೇಜ್ ತಗೊಳ್ಳೋದು ಅಂದ್ರೆ ಏನು? ಟೆಕ್ನಾಲಜಿಯಿಂದ ಲೆವರೇಜ್ ತಗೊಳ್ಳೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ಸ್ ನೋಡಿರ್ತೀರಾ ನೀವು? ಮುಂಬೈಗೆ ಹೋಗಿ ಮೆಕ್ಡೊನಾಲ್ಡ್ಸ್ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಇಲ್ಲ ಬೇರೆ ದೇಶಕ್ಕೆ ಹೋಗ್ತೀನಿ, ಒಂದೇ ತರ ಇರುತ್ತೆ. ಅವರು ಟೆಕ್ನಾಲಜಿ ಲೆವರೇಜ್ ಮಾಡಿರ್ತಾರೆ, ಒಂದು ಪ್ರೋಸೆಸ್ ಅಂತ ಮಾಡಿರ್ತಾರೆ. ಆ ಟೆಕ್ನಾಲಜಿನ ಎಲ್ಲಾ ಕಡೆ ಅಪ್ಲೈ ಮಾಡಿರ್ತಾರೆ. ಆ ಟೆಕ್ನಾಲಜಿ ಡೆವಲಪ್ ಮಾಡಿರೋನೊಬ್ಬ, ಆ ಡೆವಲಪ್ ಮಾಡಕ್ ತಗೊಂಡಿದ್ದ ಟೈಮು ಅದು ಲೀನಿಯರ್ ಇನ್ಕಮ್ ತರ ಆಗುತ್ತೆ. ಡೆವಲಪ್ ಮಾಡಿದ್ಮೇಲೆ ಮಲ್ಟಿಪಲ್ ಬ್ರಾಂಚಸ್ ಅಲ್ಲಿ ಅದೇ ಸಿಸ್ಟಮ್ ಅದೇ ಟೆಕ್ನಾಲಜಿ ಯೂಸ್ ಆಗ್ತಿದೆಯಲ್ಲ, ಅದು ಲೆವರೇಜ್ ಇನ್ಕಮ್. ಓನರ್ನ ಫಿಸಿಕಲ್ ಪ್ರೆಸೆನ್ಸ್ ಅಂದ್ರೆ ಅವನ ಸಮಯದ ಅವಶ್ಯಕತೆ ಇರಲ್ಲ, ಅದು ಆಟೋಮೆಟಿಕ್ ಬರ್ತಾ ಇರುತ್ತೆ. ಬಿಕಾಸ್ ಆ ಟೆಕ್ನಾಲಜಿ ಲೆವರೇಜ್, ನಾಲೆಜ್ ಲೆವರೇಜ್. ಫಾರ್ ಎಕ್ಸಾಂಪಲ್, ನಾಳೆ ನಾನೊಂದು ಬುಕ್ ಬರೀತೀನಿ, ಒಂದು ವರ್ಷ ಕಷ್ಟಪಟ್ಟು ಬುಕ್ ಬರೀತೀನಿ, ಆಮೇಲೆ ಆ ಬುಕ್ನ ಮಾರ್ಕೆಟ್ ಅಲ್ಲಿ ಬಿಡ್ತೀನಿ. ಆ ಬರೆಯೋವರೆಗೂ ಹಾಕಿದ್ ನನ್ನ ಸಮಯ ಅಷ್ಟೇ. ಅದಾದ್ಮೇಲೆ ಏನೇ ಬಂದ್ರು ನಾನು ಅದಕ್ಕೆ ಸಮಯ ಕೊಡೋ ಅವಶ್ಯಕತೆ ಇಲ್ಲ. ಬುಕ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಸೇಲ್ ಆಗ್ತಾ ಇರುತ್ತೆ. ನನ್ನ ಟೈಮ್, ನನ್ನ ಸಮಯದ ಅವಶ್ಯಕತೆ ಇರಲ್ವಲ್ಲ, ಅದು ಲೆವರೇಜ್ ಇನ್ಕಮ್. ಹೇಳಿದ್ನಲ್ಲ ಈಗ ತಾನೇ, ಕೋರ್ಸಸ್, ಬುಕ್ಸ್, ಸ್ಕೇಲೆಬಲ್ ಬಿಸ್ನೆಸ್. ಏನು? ನಾನು ಒಂದು ಹೋಟೆಲ್ ಓನರ್, ಅದೇ ಪ್ರೀವಿಯಸ್ ಲೀನಿಯರ್ ಇನ್ಕಮ್ ಅಲ್ಲಿ ಹೇಳ್ತಾ ಇದ್ದೆ. ನೀವು ಒಂದು ಹೋಟೆಲ್ ತೆಗಿತೀರಾ, ಒಂದು ಅಂಗಡಿ ತೆಗಿತೀರಾ, ಅದು ಲೀನಿಯರ್ ಇನ್ಕಮ್ ಆಗುತ್ತೆ. ಕೋರ್ಸಸ್, ಬುಕ್ಸ್, ಸೂಟೇಬಲ್, ಸ್ಕೇಲೆಬಲ್ ಬಿಸ್ನೆಸ್. ಅಂದ್ರೆ ಸ್ಕೇಲೆಬಲ್ ಬಿಸ್ನೆಸ್ ಅಂದ್ರೆ ಏನು? ನಾನೊಂದು ಈಗ ಮೆಕ್ಡೊನಾಲ್ಡ್ಸ್, ಒಂದೇ ಒಂದು ಅಂಗಡಿಯಲ್ಲಿ ಓನರ್ ಕೂತಿದ್ರು ಅನ್ಕೊಳ್ಳಿ ಮೆಕ್ಡೊನಾಲ್ಡ್ಸ್, ದಟ್ ವಿಲ್ ಬಿಕಮ್ ಲೀನಿಯರ್ ಇನ್ಕಮ್. ಬಿಕಾಸ್ ಅಷ್ಟೊಂದು ಅವರೇ ಮ್ಯಾನೇಜ್ ಮಾಡ್ತಿದ್ದಾರೆ. ಆ ತರ 100 ಸ್ಟೋರ್ಸ್, ವರ್ಲ್ಡ್ ವೈಡ್ ಎಷ್ಟು ಸ್ಟೋರ್ ಇದೆ ಇಡೀ ಪ್ರಪಂಚದಲ್ಲಿ, ಆ ಅಷ್ಟು ಸ್ಟೋರ್ಗಳಲ್ಲಿ ಅದೇ ಟೆಕ್ನಾಲಜಿ ಲೆವರೇಜ್ ಆಗಿ ಅದರಿಂದ ಬರೋ ಇನ್ಕಮ್ ಇದೆಯಲ್ಲ, ಅದು ಲೆವರೇಜ್ ಇನ್ಕಮ್. ಬಿಕಾಸ್ ಓನರ್ನ ಫಿಸಿಕಲ್ ಪ್ರೆಸೆನ್ಸ್ ಇರೋದಿಲ್ಲ. ಸೊ ನಾನು ಈ ವಿಡಿಯೋನ ಮೊದಲಲ್ಲಿ ಹೇಳ್ದೆ, ಕಂಪನಿಗಳು ಒಂದು ಯಾರಿಗೂ ಜಾಬ್ ಸೆಕ್ಯೂರಿಟಿ ಅನ್ನೋದು ಕಮ್ಮಿ ಆಗ್ತಿದೆ. ಪ್ರೈವೇಟ್ ಜಾಬ್ಸ್ ಅಲ್ಲಿ ಯಾರಿಗೂ ಗ್ಯಾರಂಟಿ ಅನ್ನೋದು ಇರಲ್ಲ. ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಮಾತ್ರ ದುಡಿಬೋದು ಅಂತ. ಆದ್ರೆ ಆ ಕಂಪನಿಯಲ್ಲೂ ಒಂದು ಲೆವರೇಜ್ ಇನ್ಕಮ್ ಇದೆ. ಯಾರಿಗೆ? ಓನರ್ ಆಫ್ ದಿ ಕಂಪನಿ. ಯಾಕೆ? ಸಪೋಸ್ ನಾನೊಂದು ಬಿಸ್ಕೆಟ್ ಆರ್ ಏನೋ ಎನಿಥಿಂಗ್, ಬಿಸ್ಕೆಟ್ ಬಿಡಿ, ಎನಿ ಕಂಪನಿ ಓನರ್, ನಾನೊಂದು 10 ಬ್ರಾಂಚ್ ಇಟ್ಕೊಂಡಿದ್ದೀನಿ, ಅಲ್ಲಿ ಕೆಲಸದವ್ರನ್ನ ಬಿಡ್ತಾ ಇದ್ದೀನಿ ಅಂದ್ರೆ, ನಾನು ಒಬ್ಬೊಬ್ರಿಗೆ ಒಂದು 30,000 ಪರ್ ಮಂತ್ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಅವ್ರು ಹೋಗ್ತಾರೆ, ಕೆಲಸ ಮಾಡ್ತಾರೆ, ಅದರಿಂದ ನನಗೆ ಇನ್ಕಮ್ ಬರುತ್ತೆ. ಸೊ ನಾನು ಆ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದೀನಿ ಅಂದ್ರೆ, ಆ ಒಂದು ಎಂಪ್ಲಾಯಿಗೆ ಕೊಡೋ ಒಂದು 10 ಎಂಪ್ಲಾಯೀಸ್ ಇರ್ತಾರೆ, ಒಬ್ಬೊಬ್ಬರಿಗೆ 30,000 ಅಂದ್ರೆ ತಿಂಗಳಿಗೆ 3 ಲಕ್ಷ ನಾನು ಸಂಬಳ ಕೊಡ್ತಾ ಇರ್ತೀನಿ. ಆ 3 ಲಕ್ಷ ನಾನು ಅವ್ರಿಗೆ ಸಂಬಳ ಕೊಡ್ಬೇಕು ಅಂದ್ರೆ, ನನಗೆ ಬಿಸ್ನೆಸ್ಸಿನಲ್ಲಿ ಆ ವ್ಯಾಪಾರ ಅವ್ರ ಎನಿ ಬಿಸ್ನೆಸ್ ಇಂದ 3 ಲಕ್ಷಕ್ಕಿಂತ ಹೆಚ್ಚೇ ಬರ್ಬೇಕಲ್ವಾ ದುಡ್ಡು. ಸೊ ಇಲ್ಲಿ ನಾನು ಹೋಗಿ ಡೈರೆಕ್ಟ್ ಆಗಿ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು ಅಂದ್ರೆ ಅದು ಏನ್ ಲೀನಿಯರ್ ಇನ್ಕಮ್ ಆಗುತ್ತೆ. ಬಿಕಾಸ್ ನನ್ನ ಸಮಸ್ಯೆಯಾದ ಅವಶ್ಯಕತೆ ಇದೆ ಆ ಹಣಕ್ಕೆ. ಆದ್ರೆ ನಾನು ಒಬ್ಬ ಮ್ಯಾನೇಜರ್ನ ಇಟ್ಟಿದ್ದೀನಿ, ಆ ಮ್ಯಾನೇಜರ್ನ ಇಟ್ಟಿ ಅಲ್ಲಿ ಖರ್ಚಾಗೋಗಿಂತ ಜಾಸ್ತಿ ದುಡಿತೀನಿ ಅಂದ್ರೆ ನನ್ನ ಫಿಸಿಕಲ್ ಪ್ರೆಸೆನ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು 4 ಲಕ್ಷ ದುಡಿತೀನಿ, ಸಂಬಳ ಎಲ್ಲ ಖರ್ಚು ಕೇಳಿ 3 ಲಕ್ಷ ಹೋಗುತ್ತೆ. ಒಂದು ಲೊಕೇಶನ್ ಇಂದ ನನ್ಗೆ 1 ಲಕ್ಷ ಬರುತ್ತೆ, ನನ್ನ ಫಿಸಿಕಲ್ ಪ್ರೆಸೆನ್ಸ್, ನನ್ನ ಸಮಯ ಇಲ್ದಲೆ.
ಅದೇ ತರ ನಾನು 10 ಬ್ರಾಂಚ್ ಮಾಡಿದ್ರೆ ತಿಂಗಳಿಗೆ ಒಂದೊಂದು ಬ್ರಾಂಚಲ್ಲಿ 1 ಲಕ್ಷ ಅಂದ್ರೆ 10 ಬ್ರಾಂಚಲ್ಲಿ 10 ಲಕ್ಷ. ನಾನು ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇಲ್ಲ, ನನ್ನ ಏನೋ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಇಲ್ಲ ನಾನೇನೋ ಮಾಡ್ತೀನಿ. ಅರೆ ಅಲ್ಲಿ ಬಿಸ್ನೆಸ್ ಹತ್ರ ಪಾಡಿಗೆ ನಡೀತಿರುತ್ತೆ, ಬಿಕಾಸ್ ಲೆವರೇಜ್. ಅಂದ್ರೆ ಆ ನನ್ನ ಕಂಪನಿಯಲ್ಲಿರೋ ಕೆಲ್ಸದವ್ರು ಇದಾರಲ್ಲ, ಅವರ ಸಮಯಕ್ಕೆ ನಾನು ಒಂದು ಸಂಬಳ ಕೊಟ್ಟು ಅವರ ಸಮಯವನ್ನು ಲೆವರೇಜ್ ತಗೊಂಡಿದ್ದೀನಿ. ಬಿಸ್ನೆಸ್ ಅಲ್ಲಿ ರಿಸ್ಕ್ ಇರುತ್ತೆ, ಆದ್ರೆ ನೀವು ಪ್ರತಿಯೊಬ್ಬ ನಿಮ್ಮ ನೌಕರನ ಸಮಯವನ್ನು ಲೆವರೇಜ್ ತಗೊಂತಿದ್ದೀರಾ, ಬೇರೆಯವ್ರ ಸಮಯದಲ್ಲಿ ದುಡಿತೀರಾ. ಆಸ್ ಅ ಬಿಸ್ನೆಸ್, ಸ್ಮಾಲ್ ಎಫರ್ಟ್ ಬಿಗ್ ರಿಟರ್ನ್. ಒಂದ್ಸರಿ ನಾನು ಒಂದು ಬ್ರಾಂಚ್ ಮಾಡಿ ಅದನ್ನು ಡೆವಲಪ್ ಮಾಡಿ ಅದೇ ತರ 10 ಬ್ರಾಂಚ್ ರಿಪೀಟ್ ಮಾಡಿದೆ ಅಂದ್ರೆ ನನಗೆ ಬಿಗ್ ರಿಟರ್ನ್. ಎಫರ್ಟ್ ಇಲ್ದಂಗೆ ರಿಟರ್ನ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಅಂತಕ್ಕಂಥದ್ನ ತಿಳ್ಕೊಂತ ಹೋಗೋಣ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಇನ್ಕಮ್ ವಿತೌಟ್ ಅವರ್ ಡೈಲಿ ಇನ್ವಾಲ್ವ್ಮೆಂಟ್, ಅಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ದಲೆ. ಲೆವರೇಜ್ ಇನ್ಕಮ್ ಅಂದ್ಗೂ ಪಾಸಿವ್ ಇನ್ಕಮ್ಗೂ ಏನ್ ವ್ಯತ್ಯಾಸ ಅಂತ ಮೊದ್ಲು ಹೇಳ್ಬಿಡ್ತೀನಿ. ಲೆವರೇಜ್ ಇನ್ಕಮ್ ಅಂದ್ರೆ ಬೇರೆಯವರ ಸಮಯದಲ್ಲೂ ನೀವು ದುಡ್ಡು ಮಾಡ್ತಾ ಇರ್ತೀರಾ, ಬೇರೆಯವರ ದುಡ್ಡನ್ನು ಉಪಯೋಗಿಸ್ಕೊಂಡು ಇಟ್ ಮಾಡ್ತಾ ಇರ್ತೀರಾ. ಅದೆಲ್ಲ ಹೇಗೆ ಅಂತ ಫರ್ದರ್ ಡಿಟೇಲ್ ಆಗಿ ಹೋಗೋಣ ನಮ್ಮ ಕೋರ್ಸ್ ನಲ್ಲಿ. ಇವತ್ತಿಗೆ ಬೇಸಿಕ್ ಆಗಿ ಬೇರೆಯವರ ದುಡ್ಡು, ಬೇರೆಯವರ ಸಮಯದಿಂದ ನೀವು ದುಡ್ಡು ಮಾಡೋದು ಲೆವರೇಜ್ ಇನ್ಕಮ್ ಆಗುತ್ತೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಿಮ್ಮ ಹಣದಿಂದ ನೀವು ದುಡ್ಡು ಬರ್ತಾ ಇರುತ್ತೆ, ಆದ್ರೆ ನೀವು ಕೆಲಸ ಮಾಡ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಮನೆ ಇದೆ, ಅದ್ರ ಬಾಡಿಗೆ ಬರುತ್ತೆ. ನೀವೊಂದು ಬುಕ್ ಬರ್ದ್ಬಿಟ್ಟು ಡೈರೆಕ್ಟ್ ಆಗಿ ಮಾರೋದನ್ನ ನಾನು ಅವಾಗಲೇ ಲೆವರೇಜ್ ಅಂತ ಹೇಳಿ, ಆದ್ರೆ ಅದೇ ಬುಕ್ ನ ನೀವೊಂದು ಪಬ್ಲಿಷರಿ ಕೊಟ್ಟಿರ್ತೀರಾ, ಅವನ್ ಸೆಲ್ ಮಾಡಿ ನಿಮಗೆ ಒಂದು ಇಷ್ಟು% ಅಮೌಂಟ್ ಅಂತ ರಾಯಲ್ಟಿ ತರ ಕೊಡ್ತಾನಲ್ಲ, ಅದು ಒಂದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಒಂದು ಬಾಡಿಗೆ ಬರೋದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಮತ್ತೆ ನೀವೊಂದು FD ಇಟ್ಟಿರ್ತೀರಾ, ಅದಕ್ಕೆ ನೀವೇನು ಮಾಡಿದಾಗ ಒಂದು ವರ್ಕ್ ಬರುತ್ತೆ, ಅದು ಪ್ಯಾಸಿವ್ ಇನ್ಕಮ್. ಮತ್ತೆ ಒಂದು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದು ಡಿವಿಡೆಂಡ್ ಬರುತ್ತೆ, ಅದು ಪ್ಯಾಸಿವ್ ಇನ್ಕಮ್. ಎಕ್ಸಾಂಪಲ್, ರೆಂಟ್, ರಾಯಲ್ಟೀಸ್, ಡಿವಿಡೆಂಡ್ಸ್. ಮತ್ತೆ ನಾನು ಶುರುವಿನಲ್ಲಿ ಹೇಳಿದೆ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅನ್ನೋದನ್ನ ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ ಅಂದ್ರೆ ಅಂತ ಹೇಳಿದೆ. ಏನಂದ್ರೆ ಫಿನಾನ್ಷಿಯಲ್ ಫ್ರೀಡಮ್, ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂತಕ್ಕಂಥದ್ದು ನಿಮ್ಮ ಎಕ್ಸ್ಪೆನ್ಸಸ್, ನಿಮ್ಮ ಖರ್ಚಿಗಿಂತ ಹೆಚ್ಚಾದಾಗ ಅದು ಫಿನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ಲೆವರೇಜ್ ಇನ್ಕಮ್, ಲೀನಿಯರ್ ಇನ್ಕಮ್ ಜೊತೆ ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂತಕ್ಕಂಥದ್ದು. ನಾನು ಇವತ್ತು ಕೆಲಸ ಮಾಡಲ್ಲಪ್ಪ, ಮಾಡದೇ ಇದ್ರೂ ನನ್ನ ಖರ್ಚು ವೆಚ್ಚಗಳು, ನನ್ನ ಫ್ಯಾಮಿಲಿ ಖರ್ಚು ವೆಚ್ಚಗಳು ಎಲ್ಲ ನಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಾನು ಏನೇ ಮಾಡ್ದಲೆ ಬರೋ ಪ್ಯಾಸಿವ್ ಇನ್ಕಮ್ ಅಂತಕ್ಕಂಥದ್ದು ನನ್ನ ಖರ್ಚಿಗಿಂತ ಜಾಸ್ತಿ ಇದೆ. ಸೊ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ತುಂಬಾ ಸ್ಟ್ರಗಲ್ ಮಾಡ್ತೀರಾ ಅನ್ಕೊಳ್ಳಿ. ಅದರಿಂದ ಈಚೆ ಬರಕ್ಕೆ ಸ್ಟ್ರಗಲ್ ಮಾಡ್ತೀರಾ, ಬಿಕಾಸ್ ನಿಮ್ಮ ಹತ್ರ ಅದರ್ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. 2 ತಿಂಗಳು ಕೆಲಸ ಇಲ್ಲ ಅಂದ್ರೆ ನೀವು ಸರ್ವೈವ್ ಹೆಂಗ್ ಆಗ್ತೀರಾ? ವೆನ್ ಯುವರ್ ಪ್ಯಾಸಿವ್ ಇನ್ಕಮ್ ಇಸ್ ಗ್ರೇಟರ್ ದನ್ ಯುವರ್ ಎಕ್ಸ್ಪೆನ್ಸಸ್. ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂತಕ್ಕಂಥದ್ದು ನಿಮ್ಮ ಎಕ್ಸ್ಪೆನ್ಸಸ್ ಗಿಂತ ಜಾಸ್ತಿ ಆದಾಗ ನೀವು ನಿಮ್ಮ ಪ್ಯಾಸಿವ್ ಇನ್ಕಮ್ ಅಂತಕ್ಕಂಥದ್ದು ನಿಮ್ಮ ಎಕ್ಸ್ಪೆನ್ಸಸ್ ಗಿಂತ ಜಾಸ್ತಿ ಆದಾಗ ನೀವೊಂದು ಫಿನಾನ್ಷಿಯಲ್ ಫ್ರೀಡಮ್ ಅಂತಕ್ಕಂಥದ್ದು ಪಡ್ಕೊಂತೀರಾ. ನೀವು ಕೆಲಸ ಮಾಡದೇ ಇದ್ರು ನಿಮ್ಮ ಜೀವನ ನಡೀತಾ ಹೋಗುತ್ತೆ. ನೆಕ್ಸ್ಟ್, ಇದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಒಂದು ಜಮೀನ್ ಇದೆ ಬಾಡಿಗೆ ಬರುತ್ತೆ, ಒಂದು ಮನೆ ಇದೆ ಬಾಡಿಗೆ ಬರುತ್ತೆ. ಈ ತರ ಆದ್ರೆ ಇದಕ್ಕೆ ಸ್ವಲ್ಪ ಪೇಶನ್ಸ್ ಬೇಕು. ಯಾಕಂದ್ರೆ ಆ ಇದನ್ನ ಬಿಲ್ಡ್ ಮಾಡಕ್ಕೆ ನೀವೊಂದು ಇನ್ವೆಸ್ಟ್ಮೆಂಟ್ ತರ ಏನೋ ಮಾಡ್ಬೇಕು. ಈಗ ಒಂದ್ ಮನೆ ಕಟ್ಬೇಕಂದ್ರೆ ಲೋನ್ ತಗೊಂತೀರಾ, ಏನೋ ಒಂದ್ ಮಾಡ್ತೀರಾ, ಕಷ್ಟಪಟ್ಟು ಜೋಡಿಸಿ ದುಡ್ಡು ಕೂಡಿಕೆ ತಗೊಂತೀರಾ, ಅದಕ್ಕೆ ಸಮಯ ಹಿಡಿಯುತ್ತಲ್ಲ, ಅದು. ನೆಕ್ಸ್ಟ್ ಬಂದು ವಿಂಡ್ ಫಾಲ್ ಇನ್ಕಮ್, ಅಂದ್ರೆ ಸಡನ್ ಮ್ಯಾಸಿವ್ ಗೇನ್. ಸಡನ್ ಆಗಿ ನಿಮ್ಗೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ, ಹಿಂಗೆ ಇದೊಂಥರ ಲಾಟ್ರಿ ತರ. ಉದಾಹರಣೆ ಹೆಂಗಂದ್ರೆ, ನೀವೆಲ್ಲ ಒಂದು ಜಮೀನ್ ತಗೊಂತೀರಾ, ಒಂದು ಕಮ್ಮಿ ರೇಟ್ ಜಮೀನ್ ಇರುತ್ತೆ. ಸಡನ್ ಆಗಿ ಒಂದು ಗೌರ್ಮೆಂಟ್ ಏರ್ಪೋರ್ಟ್ ಪ್ರಾಜೆಕ್ಟ್ ಅನೌನ್ಸ್ ಮಾಡುತ್ತೆ, ಸಡನ್ ಆಗಿ ಅದು 10 ಪಟ್ಟು 20 ಪಟ್ಟು ಆಗ್ಬಿಡುತ್ತೆ. ಇದು ವಿಂಡ್ ಫಾಲ್ ಇನ್ಕಮ್. ಮ್ಯಾಸಿವ್, ತುಂಬಾ ಅಮೌಂಟ್ ಬರುತ್ತೆ. ಅಂದ್ರೆ ಲಾಟ್ರಿ ಹಾಕ್ಬಿಡುದು, ಲಾಟ್ರಿ ಉಟ್ಬಿಡ್ತು ಅಂತಾರಲ್ಲ ಆತ. ಒಂದು ಲಾಟ್ರಿ ಟಿಕೆಟ್ ತಗೊಂತೀರಾ, ಅದು ಸಡನ್ ಆಗಿ ನಿಮ್ಗೆ ಹೊಡ್ತು ಬಿಡುತ್ತೆ, ಅದು ವಿಂಡ್ ಫಾಲ್ ಇನ್ಕಮ್. ಅಂದ್ರೆ ಇದ್ರಲ್ಲಿ ಸ್ಟ್ರಕ್ಚರ್ ಇಲ್ಲ, ಏನಿಲ್ಲ, ಸಡನ್ ಆಗಿ ಎಲ್ಲಿಂದ ನಾವು ಅರೆ ಹಿಂಗೆ ಅದೃಷ್ಟ ಗಣಪ ಹೆಂಗ್ ಹೊಡಿತಪ್ಪ ಅಂತಿರಲ್ಲ, ಅದು ವಿಂಡ್ ಫಾಲ್ ಇನ್ಕಮ್. ಎಕ್ಸಾಂಪಲ್ ಏನು, ಲಾಟ್ರಿ, ಸಡನ್ ಅಸೆಟ್ ಅಪ್ರಿಸಿಯೇಷನ್ ಅಲ್ವಾ. ಮತ್ತೆ ಈಗ ಕರೋನಾ ಬಂತಲ್ವಾ, ಕರೋನಾ ಬಂದಾಗ ಏನಾಯ್ತು, ಈ ಮಾಸ್ಕ್, ಮೆಡಿಕಲ್ ಎಕ್ವಿಪ್ಮೆಂಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರ, ತಯಾರು ಮಾಡ್ತಿದ್ರಲ್ಲ, ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಿತ್ತು. ಕರೋನಾ ಬಂದು ಏನಾಯ್ತು ಅಂದ್ರೆ, ಆ ಪ್ರತಿಯೊಂದು ಬಿಸ್ನೆಸ್ ಇತ್ತಲ್ಲ, ಮೆಡಿಕಲ್ ಬಿಸ್ನೆಸ್, ಮಾಸ್ಕ್ ಬಿಸ್ನೆಸ್, ಇದೆಲ್ಲ ಸಡನ್ ಆಗಿ ಅವ್ರಿಗೆ 20, 30, 40 ಒಂದು ಡಿಕೇಡ್ ಇಂದ ಬರ್ದೇ ಇರೋಂತ ಇನ್ಕಮ್ ಸಡನ್ ಆಗಿ ಒಂದೇ ವರ್ಷದಲ್ಲಿ ಇಷ್ಟು ಇನ್ಕಮ್ ಬಂತಾರ. ಮೆಡಿಕಲ್ ಅಂಡ್ ಔಷಧಿ, ಮಾಸ್ಕ್, ಸ್ಯಾನಿಟೈಸರ್,
ಇವೆಲ್ಲ ವಿಂಡ್ ಫಾಲ್ ಇನ್ಕಮ್. ಈಗ ಮತ್ತೆ ನಾರ್ಮಲೈಸ್ ಆಗ್ಬಿಟ್ಟಿದೆ. ಇದು ಯಾವಾಗ್ಲೂ ಬರಲ್ಲ ಅಲ್ಲ. ಅದೃಷ್ಟಕ್ಕೆ ಒಂದ್ಸಲ ಹೊಡಿತಿಲ್ಲ ಲಾಟ್ರಿ, ಅದನ್ನು ವಿಂಡ್ ಫಾಲ್ ಇನ್ಕಮ್ ಅಂತ ಕರಿತೀವಿ. ಸೊ ಈ ವಿಂಡ್ಫಾಲ್ ಇನ್ಕಮ್ ಅಲ್ಲಿ ಒಂದೇನಂದ್ರೆ ಲಕ್ ಈಸ್ ಈಕ್ವಲ್ ಟು ಆಪರ್ಚುನಿಟಿ ಪ್ಲಸ್ ಪ್ರಿಪೇರ್ನೆಸ್. ಅಂದ್ರೆ ನಿಮ್ಗೊಂದು ಅವಕಾಶ ಬರುತ್ತೆ, ಅದಕ್ಕೆ ನೀವು ತಯಾರಾಗಿರ್ಬೇಕು. ತಯಾರಾಗಕ್ಕೆ ಏನ್ ಬೇಕು? ಸ್ಕಿಲ್ ಬೇಕು. ನಿಮ್ಗೆ ಯಾವತ್ತು ವಿಂಡ್ಫಾಲ್ ಇನ್ಕಮ್, ಯಾವತ್ತು ಲಾಟ್ರಿ ಹೊಡಿತೆ ಅಂತ ಗೊತ್ತಾಗಲ್ಲ. ಬಟ್ ಆಪರ್ಚುನಿಟಿ, ಪ್ರತಿ ಆಪರ್ಚುನಿಟಿನೂ ನೀವು ಅನಲೈಸ್ ಮಾಡಿ ಅಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಹೋದಾಗ ನಿಮ್ಗೆ ಯಾವಾಗ ಒಂದ್ ಕಡೆ ಅದೃಷ್ಟ ಹೊಡೆದಾಗ ನೀವು 10 ಪಟ್ಟು 20 ಪಟ್ಟು ಆಗ್ಬಿಡುತ್ತೆ. ಸೊ ಇದರಲ್ಲೂ ಒಂದು ಸ್ಟ್ರಾಟಜಿ ಮಾಡೋದ್ರಿಂದ ನಿಮ್ಗೊಂದೊಂದು ರೆಗ್ಯುಲರ್ ಮಾಡ್ಕೋಬಹುದು ಈ ಇನ್ಕಮ್ ನ. ಹೇಗೆ? ನನ್ನ ಕೋರ್ಸ್ ಮುಂದೆ ಹೋಗ್ತಾ ಹೋಗ್ತಾ ತಿಳ್ಕೊಂತ ಹೋಗೋಣ. ಸೊ ನೆಕ್ಸ್ಟ್, ವಿಚ್ ಟೈಪ್ ಈಸ್ ಸ್ಟಾಕ್ ಮಾರ್ಕೆಟ್? ಈ 4 ತರದ ಇನ್ಕಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಯಾವ ಯಾವ ಟೈಪ್ ಆಫ್ ಇನ್ಕಮ್ ನ ಅಚೀವ್ ಮಾಡ್ಬೋದು? ಒಂದ, ಎರಡ, ಮೂರ, ನಾಲ್ಕ? ಎಷ್ಟು ಟೈಪ್ಸ್? ಅದನ್ನು ಕೋರ್ಸ್ ಅಲ್ಲಿ ಮುಂದೆ ಹೋಗ್ತಾ ತಿಳ್ಕೊಂಡ್ ಹೋಗೋಣ. ಯೂನಿಟ್ ಅದನ್ನ ತಿಳ್ಕೊಳಕ್ಕಿಂತ ಮುಂಚೆ ಇನ್ನೂ ಕೆಲವು ಬೇಸಿಕ್ಸ್ ತಿಳ್ಕೊಬೇಕಾಗುತ್ತೆ. ಸೊ ನನ್ನ ಕೋರ್ಸ್ ಅಲ್ಲಿ ಮುಂದೆ ಹೋಗ್ತಾ ತಿಳ್ಕೊಂತ ಹೋಗೋಣ. ನೆಕ್ಸ್ಟ್, ಮೈ ಗೋಲ್ ಈಸ್ ಟು ಮೇಕ್ ಪೀಪಲ್ ರಿಚ್. ನನ್ನ ಗೋಲ್ ಅನ್ನೋದು ಜನನ ಶ್ರೀಮಂತರು ಮಾಡದ? ನೋ, ಇಟ್ ಈಸ್ ನಾಟ್. ನನ್ನ ಗೋಲ್ ಏನು? ಟು ಮೇಕ್ ಯು ಸ್ಕಿಲ್ಫುಲ್. ನಿಮ್ಗೆ ಆ ಸ್ಕಿಲ್ ಅನ್ನು ಕಲಿಸಿ ನೀವು ನಿಮ್ಮ ಓನ್ ಪಾತ್, ನಿಮ್ಮ ನಿಮ್ಮದೇ ಆದ ಮಾರ್ಗನ ಕಂಡಿಡ್ಕೊಳ್ಳೋದು ನಿಮ್ಮ ಶ್ರೀಮಂತಿಕೆಗೆ. ನಾನು ಅದಕ್ಕೋಸ್ಕರ ನಿಮಗ್ ಬೇಕಿರೋ ಸ್ಕಿಲ್ ಸೆಟ್, ಏನೇನ್ ಸ್ಕಿಲ್ಸ್ ಬೇಕೋ ಅದನ್ನ ಕಲ್ಸ್ಕೊಡ್ತೀನಿ. ಅದು ನನ್ನ ಗುರಿ. ಆ ಸ್ಕಿಲ್ಸ್ ನಾನು ಕಲ್ಸ್ಕೊಡ್ತೀನಿ, ಆ ಮಾರ್ಗದಲ್ಲಿ ನೀವೇ ಹೋಗ್ಬೇಕು. ನಾನ್ ಯಾವ್ದೇ ಪ್ರಾಮಿಸ್ ತಗೊಂತ ಇಲ್ಲ ನಿಮ್ಮ ಶ್ರೀಮಂತರು ಮಾಡ್ಬಿಡ್ತೀನಿ ಅಂತ. ನಿಮ್ಗೆ ಸ್ಕಿಲ್ ಹೇಳ್ಕೊಡ್ತೀನಿ, ನೀವು ಅದನ್ನ ಹಾರ್ಡ್ ವರ್ಕ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ. ಹೆಂಗೆ ಡಾಕ್ಟರ್ ಆಗಕ್ಕೆ 1 ವರ್ಷ 2 ವರ್ಷ ಬೇಕು, ಇಂಜಿನಿಯರ್ ಸಾರಿ ಡಾಕ್ಟರ್ ಆಗಕ್ಕೆ 5-6 ವರ್ಷ ಬೇಕು, ಇಂಜಿನಿಯರ್ ಆಗ 4-5 ವರ್ಷ ಬೇಕು. ಅದೇ ತರ ಇಲ್ಲೂ 1 ರಿಂದ 2 ವರ್ಷ ಈ ಹೈ ಇನ್ಕಮ್ ಸ್ಕಿಲ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಟೈಮ್, ಸಮಯ, ಎನರ್ಜಿ ಇನ್ವೆಸ್ಟ್ ಮಾಡಿ ಅಚೀವ್ ಮಾಡಿ ಅನ್ನೋದನ್ನ ನಾನು ಹೇಳ್ಬಯಸ್ತೀನಿ. ಈಗ ನಾವು ಸ್ವಲ್ಪ ಈಗ ಓವರ್ ಆಲ್ ಒಂದು ಪಿಕ್ಚರ್ ಕೊಟ್ಬಿಡ್ತೇನೆ. ಸೊ ನಿಮ್ಗೆ ಸಪೋಸ್ ಈಗ ನಿಮ್ಗೆ ಬರೀ ಲೀನಿಯರ್ ಇನ್ಕಮ್ ಇದೆ ಅನ್ಕೊಳ್ಳೋಣ, ಅಲ್ವಾ? ನಿಮ್ಗೆ ಇವತ್ತು ಬರೀ ಲೀನಿಯರ್ ಇನ್ಕಮ್ ಇದೆ ಅಂತ ನಾವ್ ಅನ್ಕೊಂಡ್ರೆ, ಸಪೋಸ್ ನಿನಗೆ ಇವತ್ತು ಲೀನಿಯರ್ ಇನ್ಕಮ್ ಮಾತ್ರ ಇದೆ ಅನ್ಕೊಂಡ್ರೆ ಅದನ್ನ ನಾನು ಬ್ಯಾಡ್ ಅಂತ ಹೇಳ್ತೀನಿ. ಲೆವರೇಜ್ ಇನ್ಕಮ್ ಇದು ಬೆಸ್ಟ್. ಬಿಕಾಸ್ ನಿಮ್ದು ಜಾಸ್ತಿ ಸಮಯ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲ್ಲ, ಸಮಯ ಖರ್ಚು ಅವಶ್ಯಕತೆ ಇರಲ್ಲ. ನಿಮ್ಗೆ ಹಣ ಬರ್ತಾ ಹೋಗುತ್ತೆ. ಹಾಗೆ ಹೇಳಿದ್ನಲ್ಲ, ಬಿಸ್ನೆಸ್ ಓನರ್ಸ್ ಬೇರೆಯವರ ಸಮಯದಲ್ಲಿ ಅವರಿಗೆ ಸಂಬಳ ಕೊಡ್ತಾ ಅವ್ರದ್ದು ಲೀನಿಯರ್ ಇನ್ಕಮ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಇವರು ಲೆವರೇಜ್ ಇನ್ಕಮ್ ತಗೊಂತಾ ಇರ್ತಾರೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾನು ಹೇಳ್ತೀನಿ ಬೋರಿಂಗ್ ಇನ್ಕಮ್ ಅಂತ. ಯಾಕಂದ್ರೆ ಈಗ ಸಪೋಸ್ ನಂದೊಂದು ಮನೆ ಇದೆಯಪ್ಪ, ತಿಂಗ್ಳಿಗೆ 1 ಲಕ್ಷ ಬಾಡಿಗೆ ಬರುತ್ತೆ. ಏನು ಮಾಡೋದ್ ಬೇಕಿಲ್ಲ, ಹೋಗ್ತೀನಿ ಆರಾಮಾಗಿ ಬೀಚಲ್ಲಿ ಎಂಜಾಯ್ ಮಾಡ್ತೀನಿ, ಟ್ರಿಪ್ ಹೋಗ್ತೀನಿ. ಎಷ್ಟ್ ದಿನ? 1 ತಿಂಗಳು, 2 ತಿಂಗಳು, 3 ತಿಂಗಳು ಹೋಗ್ತೀರಾ, ಆಮೇಲೆ ಬೋರ್ ಆಗುತ್ತೆ. ದುಡ್ಡು ಬರ್ತಾ ಇರುತ್ತೆ, ಅರೆ ಬೋರಿಂಗ್ ಮನಿ ಅಂತ ಕರಿಬೋದು. ಮತ್ತೆ ಇದಕ್ಕೆ ನಿಮ್ಗೆ ಲಕ್ ಬೇಕು, ಬೆಟರ್ ಲಕ್ ಅಂತ ಕರಿತೀನಿ ನಾನು. ಓಕೆ. ವಿಂಡ್ಫಾಲ್ ಇನ್ಕಮ್, ಒಂದು ಲಾಟ್ರಿ ಹೊಡಿಬೇಕು ಅಂದ್ರೆ ನೀವು 100 ಸರಿ ಲಾಟ್ರಿ ತಗೊಂಡು ಒಂದ್ಸರಿ ಹೊಡಿಯುತ್ತೆ. ಎಲ್ಲೋ ಒಂದ್ ಕಡೆ ಜಮೀನ್ ತಗೊಂಡ್ರಿ, ಒಂದು ಪ್ರಾಜೆಕ್ಟ್ ಬಂತು, ಅದು 100 ಟೈಮ್ಸ್ ಆಯ್ತು, 10 ಟೈಮ್ಸ್ ಆಯ್ತು. 1 ಲಕ್ಷ ಜಮೀನು 10 ಲಕ್ಷ ಆಗೋಯ್ತು, 20 ಲಕ್ಷ ಆಗೋಯ್ತು. ಇದಕ್ಕೆ ನಿಮ್ಗೆ ಲಕ್ ಇರಬೇಕು. ಇದ್ರ ಮೇಲೆ ಯಾವಾಗ್ಲೂ ಡಿಪೆಂಡ್ ಆಗಿರೋಕ್ಕೆ ಆಗೋದಿಲ್ಲ. ಸೊ ನಾವು ನಮ್ಮ ಪ್ರೋಸೆಸ್ ಹೆಂಗಿರ್ಬೇಕು ಅಂದ್ರೆ, ಹೌದು ಎಲ್ರಿಗೂ ಅಪ್ಪ ಮಾಡಿ ಜಾಸ್ತಿ ಇರಲ್ಲ ಅಲ್ವಾ? ಸೊ ಲೀನಿಯರ್ ಇನ್ಕಮ್ ಇಂದ ಶುರು ಮಾಡಿ ನಾವು ಫೋಕಸ್ ಮಾಡಬೇಕು ಹೇಗೆ ನಾವು ಲೆವರೇಜ್ ಇನ್ಕಮ್ ನ ಅರ್ನ್ ಮಾಡೋದು. ಲೆವರೇಜ್ ಪ್ಲಸ್ ಪ್ಯಾಸಿವ್. ಲೀನಿಯರ್ ಇಂದ ಶುರು ಮಾಡಿ ಅದನ್ನ ಬಳಸ್ಕೊಂಡು ನಾವು ಲೆವರೇಜ್ ಪ್ಲಸ್ ಪ್ಯಾಸಿವ್ ಕಡೆ ಫೋಕಸ್ ಮಾಡಬೇಕು. ಈ ಲೀನಿಯರ್ ಲೆವರೇಜ್ ಪ್ಯಾಸಿವ್ ಇಂದ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ನ ನಾವು, ಅಥವಾ ಏನೇ ಒಂದು ವಿಂಡ್ಫಾಲ್ ಕಡೆ ಫೋಕಸ್ ಮಾಡಿದ್ರೆ ಯಾವತ್ತೋ ಒಂದಿನ ಲಕ್ ಕೊಡಿದಾಗ ನಮಗೊಂದು ವಿಂಡ್ಫಾಲ್ ಇನ್ಕಮ್, ಸಡನ್ ಆಗಿ ಇನ್ಕಮ್ ಬಂದ್ಬಿಡುತ್ತೆ. ಅದು ವಿಂಡ್ಫಾಲ್ ಇನ್ಕಮ್. ಸೊ ಇದು ಆ ಇವತ್ತಿನ ಇದು. ಸೊ ನಮ್ದು ಕೋರ್ಸ್ ಸ್ಟಾರ್ಟ್ ಮಾಡ್ತಿದೀವಿ ಯಾವಾಗಿಂದ? ಸೊ ಅವರ್ ಕೋರ್ಸ್ ಫಸ್ಟ್ ಸೆಕೆಂಡ್ ಲೆವರೇಜ್ ಇನ್ಕಮ್, ಥರ್ಡ್ನೇದು ಪ್ಯಾಸಿವ್ ಇನ್ಕಮ್ ಡಿಸ್ಕಸ್ ಮಾಡಿದ್ವಿ, ವಿಂಡ್ಫಾಲ್ ಇನ್ಕಮ್ ಡಿಸ್ಕಸ್ ಮಾಡಿದ್ವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದು ಅದನ್ನ ನಮ್ ಫರ್ದರ್ ಕೋರ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಮತ್ತೆ
My goal is not to make people rich, to make you skillful so that you become rich. And for any queries, ಏನಾದ್ರೂ ಕ್ವಶನ್ ಇದ್ರೆ ನನ್ನ ಇಮೇಲ್ ಐ ಡಿ ಇದೆ, ನನ್ನ ಇಮೇಲ್ ಐ ಡಿಗೆ ಒಂದು ಮೇಲ್ ಮಾಡಿ. 1234 BKBR ಭರತ್ ಕುಮಾರ್ BR 7890 @gmail.com. ಮತ್ತೆ ನನ್ನ ಕೋರ್ಸಿಗೆ ಸೇರ್ಕೋಬೇಕು ಅಂದ್ರೆ ಈ ಮೇಲ್ ಐ ಡಿಗೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಇಮೇಲ್ ಐ ಡಿ ಹಾಕ್ ನಾ ಟೈಪ್ ಮಾಡಿ ಅದ್ರ ಕೆಳಗೆ ಇಂಟ್ರೆಸ್ಟೆಡ್ ಟು ಜಾಯಿನ್ ಬ್ಯಾಚ್ 1 ಕನ್ನಡ ಅಂತ ಟೈಪ್ ಮಾಡಿ ನನಗೆ ಕಳಿಸಿ. ಶುರು ಮಾಡೋಣ. ಅಕಸ್ಮಾತ್ ನಿಮಗೆ ನಾನು ಕನ್ನಡ ಬೇಡಪ್ಪ, ನೆಕ್ಸ್ಟ್ ಸ್ಟಾರ್ಟ್ ಮಾಡುವ ಹಿಂದಿ ಮತ್ತೆ ಇಂಗ್ಲಿಷ್ ಕಾಂಬಿನೇಷನ್ ಕೋರ್ಸಿಗೆ ಜಾಯ್ನ್ ಆಗ್ತೀನಿ ಅಂತ ಏನಾದ್ರು ಇದ್ರೂನು ಇಲ್ಲಿಗೆ ಜಾಯ್ನ್ ಆಗಿ ಬೇಕಾದ್ರೆ ಇಲ್ಲಿಂದ ನೀವು ಆ ಕೋರ್ಸ್ ಅದು ಸ್ವಲ್ಪ ನಿಧಾನ ಆಗುತ್ತೆ. ಸೊ ನಿಮ್ ಕನ್ನಡ ಅರ್ಥ ಆಗುತ್ತೆ ಅಂದ್ರೆ ಇದಕ್ಕೆ ಜಾಯ್ನ್ ಆಗಿ ಆಮೇಲೆ ಹಿಂದಿ ಅಂಡ್ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಕೋರ್ಸಿಗೆ ಶಿಫ್ಟ್ ಆಗ್ಬೋದು, ತೊಂದರೆ ಇಲ್ಲ. ಹ್ಮ್ ಯಾಕಂದ್ರೆ ಇದು ನಾನು ಫಸ್ಟ್ ಮೊದಲನೇ ಸಲ ಹೇಳ್ಕೊಡಕ್ ಶುರು ಮಾಡ್ತಿರೋದ್ರಿಂದ ಇದು ಫ್ಲೆಕ್ಸಿಬಿಲಿಟಿ ನಿಮ್. ಈಗ ಸಪೋಸ್ ನಾಳೆ ನೀವು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಇದನ್ನ ಹೇಳಿ ಬರತ್ ಅಂತ ಹೇಳ್ತೀರಾ, ನಾನು ಅದನ್ನು ಹೇಳ್ತೀನಿ ನಿಮ್ಗೆ. ಇದನ್ನ ಕಲ್ತ್ಕೊಬೇಕು ಬರತ್ ಅಂದ್ರೆ, ಇಫ್ ಐ ಹ್ಯಾವ್ ದಟ್ ನಾಲೆಡ್ಜ್ ನಾನು ಅದನ್ನ ಡೆಫಿನೆಟ್ ಆಗಿ ನಿಮಗೆ ಹೇಳ್ತೀನಿ. ಅಪಾರ್ಟ್ ಫ್ರಮ್ ಸ್ಟಾಕ್ ಮಾರ್ಕೆಟ್ ಕೂಡ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ದು ನನಗೆ ಅದು ಗೊತ್ತು ಅಂದ್ರೆ ಅದ್ರದ್ದು ಒಂದು ಸೆಷನ್ ಮಾಡ್ತೀನಿ. ಬಿಕಾಸ್ ಇದು ನನ್ನ ಮೊದಲ ಬ್ಯಾಚ್ ಆಗಿರೋದ್ರಿಂದ ಇಷ್ಟು ಫ್ಲೆಕ್ಸಿಬಿಲಿಟಿ ಹೇಗೆ ನಿಮ್ಗೆ ನನ್ನ ಆಡಿಯನ್ಸ್ಗೆ ಇಷ್ಟ ಆಗುತ್ತೋ ಆ ತರ ತಗೊಂಡೋಗೋಣ. ಮತ್ತೆ ಒಂದು ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋಣ. ಮತ್ತೆ ಇನ್ನೊಂದು, ನಾನು ಇದನ್ನು ಫ್ರೀ ಆಗಿ ಮಾಡ್ಬೇಕು ಅಂತ ಅನ್ಕೊಂಡೆ ಫಸ್ಟ್ ಈ ಕೋರ್ಸ್ನ. ಮೊದಲನೇ ಬ್ಯಾಚ್ ಫ್ರೀ ಆಗಿ ಮಾಡೋಣ ಅಂತ. ಬಟ್ ಏನಂದ್ರೆ ನನ್ನ ಗುರುಗಳು ಕೋಚ್ ಅವರು ಒಂದ್ ಮಾತು ಹೇಳ್ತಾರೆ ಯಾವಾಗ, ವೆನ್ ಯು ಪೇ ಮನಿ ಯು ಪೇ ಅಟೆನ್ಷನ್. ಅಂದ್ರೆ ನೀವು ಒಂದು ಹಣನ ಕೊಟ್ಟಾಗ ನೀವೊಂದು ಫೋಕಸ್ಡ್ ಆಗಿ ಅದನ್ನ ಕಲಿತೀರಾ. ಫ್ರೀ ಆಗಿ ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಕೊಡಲ್ಲ. ಸೊ ಆ ಒಂದು ವ್ಯಾಲ್ಯೂ ನಿಮ್ಗೂ ಸೀರಿಯಸ್ನೆಸ್ ಇರಬೇಕು. ನಾನು ಪೇ ಮಾಡಿದ್ದೀನಪ್ಪ ಕಲಿಬೇಕು ಅಂತ, ನಂಗೂ ಸೀರಿಯಸ್ನೆಸ್ ಇರಬೇಕು. ನಿಮ್ಮಿಂದ ನನಗೆ ಏನೋ ಸಿಕ್ಕಿದೆ, ನಾನು ಅದಕ್ಕಿಂತ ಹೆಚ್ಚು ನಿಮ್ಗೆ ವಾಪಸ್ ಕೊಡ್ಬೇಕು ಅಂತ. ಸೊ ಇದನ್ನು ಫುಲ್ಫಿಲ್ ಮಾಡಕ್ಕೆ ನಾನು ಫಸ್ಟ್ ಬ್ಯಾಚ್ ಹೊಸ್ದಾಗಿ ಶುರು ಮಾಡ್ತಿರೋದ್ರಿಂದ ಮಿನಿಮಮ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ, ಪ್ಲಸ್ ನಿಮ್ಗೂ ಸೀರಿಯಸ್ನೆಸ್ ಇರಬೇಕು, ನಂಗೂ ಸೀರಿಯಸ್ನೆಸ್ ಇರಬೇಕು ಅಲ್ವಾ. ನನ್ಗೂ ಫ್ರೀಯಾಗಿ ಮಾಡ್ತೀನಿ ಬಿಡಪ್ಪ ಮಾಡೋಣ ಅಂತ, ನಾನು ಲೇಜಿ ಆಗ್ಬಾರ್ದು. ಬಿಡಪ್ಪ ಫ್ರೀಯಾಗಿ ಹೇಳ್ತಿದ್ದಾನೆ ಕಲಿಯೋಣ ಅಂತ ನೀವು ಲೇಜಿ ಆಗ್ಬಾರ್ದು. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಎಲ್ರಿಗೂ ಬೆನಿಫಿಟ್ ಆಗೋ ತರ ನೀವು ನನಗೆ ಕೊಡೋದ್ಕಿಂತ ನಾನು ನಿಮ್ಗೆ 10 ಪಟ್ಟು ಎಷ್ಟು ಕೊಡಬೇಕು. ಬಿಕಾಸ್ ಇದು ನನ್ನ ಫಸ್ಟ್ ಬ್ಯಾಚ್, ಆದಷ್ಟು ಡೀಟೇಲ್ಡ್ ಆಗಿ ಹೇಳ್ಕೊಡಕ್ ಹೋಗ್ತೀನಿ. ಬಿಕಾಸ್ ನೆಕ್ಸ್ಟ್ ಬ್ಯಾಚ್ ಇಂದ ನನಗೊಂದು ಸ್ಟ್ರಕ್ಚರ್ ಸಿಗುತ್ತೆ, ಅಲ್ಲಿ ಯಾವ್ದು ಹೇಳ್ಕೊಡ್ಬೇಕು ಯಾವ್ದು ಹೇಳ್ಕೊಡಲ್ಲ ಅನ್ನೋದು ಬರುತ್ತೆ. ಬಟ್ ಇಲ್ಲಿ ಎಲ್ಲದನ್ನು ಹೇಳ್ಕೊಡ್ತೀನಿ ನಿಮ್ಮ ಅವಶ್ಯಕತೆ ತಕ್ಕಂತೆ. ಸೊ ನನ್ನ ಕೋರ್ಸಿಗೆ ಜಾಯಿನ್ ಮಾಡ್ಬೇಕಂದ್ರೆ ಮೇಲ್ ಮಾಡಿ. ಸೊ ಇವತ್ತಿಗೆ ಒಂದು ಬೇಸಿಕ್ ಕ್ಲಾಸ್ ಆರಾಮಾಗಿ ಕೇಳಿಸ್ಕೊಳ್ಳಿ. ಒಂದ್ಸರಿ ಕೇಳಿಸ್ಕೊಳ್ಳಿ, 2 ಸರಿ ಕೇಳಿಸ್ಕೊಳ್ಳಿ. ನನ್ನ ಹತ್ರ ಇದ್ದಿದ್ದು ಇನ್ಕಮ್ ಇದೆ ಸರ್, ಇದು ಎಲ್ಲಿಗೆ ಬರುತ್ತೆ, ಯಾವ್ಯಾವ ಇನ್ಕಮ್ ಬರುತ್ತೆ ಅಂತ ನೀವು ಡೌಟ್ ಇದ್ರು ನನಗೆ ಮೇಲ್ ಮಾಡಿ. ಸೊ ರೆಸ್ಪಾಂಡ್ ಮಾಡ್ತೀನಿ. ಆದಷ್ಟು ಥ್ಯಾಂಕ್ ಯು. ಹಾ, ಆಲ್ ದ ಬೆಸ್ಟ್. ತುಂಬಾ ಪ್ರಾಫಿಟ್ ಮಾಡಿ, ಇನ್ಕಮ್ ಮಾಡಿ, ಖುಷಿಯಾಗಿರಿ. ಥ್ಯಾಂಕ್ ಯು.